ನಾವೆಲ್ಲರೂ ಕೂಡ ಸತ್ಯವೇದಗಳನ್ನ 1ನೇ ಪೇತ್ರ 2ನೇ ಅಧ್ಯಾಯ 11ನೇ ವಚನಕ್ಕೆ ನಾವು ತಿರುಗಿಸುವಂತರಾಗೋಣ. 1ನೇ ಪೇತ್ರನು 2ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ಪ್ರವಾಸಿಗಳು ಮತ್ತು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ವಿರುದ್ಧವಾಗಿ ಯುದ್ಧ ಮಾಡುವ ಶಾರೀರಿಕ ದುರಾಶೆಗಳಿಗೆ ದೂರವಾಗಿರಬೇಕೆಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಪೇತ್ರನು 1ನೇ ಶತಮಾನದ ವಿಶ್ವಾಸಿಗಳಿಗೆ ಈ ಪತ್ರವನ್ನು ಬರೀತಿದ್ದಾನೆ. ಅವರೆಲ್ಲರೂ ಕೂಡ ಹಿಂಸೆಗಳ ಕಾರಣದಿಂದ ಬೇರೆ ಬೇರೆ ದೇಶಗಳಿಗೆ ಚದುರಿ ಹೋಗಿದ್ದಾರೆ. ಏಷ್ಯಾ ಮೈನರ್ ಎಂಬ ಪ್ರದೇಶಕ್ಕೆ ಈ ದಿನಗಳ ಟರ್ಕಿ ಎಂಬ ಪ್ರದೇಶದಲ್ಲಿ ಅನೇಕ ವಿಶ್ವಾಸಿಗಳು ಅಲ್ಲಿ ಹೋಗಿದ್ರು. ಯಾಕಂದ್ರೆ ಅವ್ರ ಹಿಂಸೆಗೆ ಒಳಗಾಗಿದ್ದ ಕಾರಣದಿಂದ ಆ ಜನರನ್ನ ಉದ್ದೇಶಿಸಿ ಪೇತ್ರ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂಥ ವಿಷಯ ಏನಂದ್ರೆ, ಪೇತ್ರನು ನಮ್ಮ ಕ್ರೈಸ್ತವ ಜೀವಿತವನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅಂದ್ರೆ, ಇಟ್ಸ್ ಅ ಬ್ಯಾಟಲ್ ಗ್ರೌಂಡ್. ಇದೊಂದು ಯುದ್ಧ. ಕ್ರೈಸ್ತವ ಜೀವನ, ಆತ್ಮಿಕ ಜೀವನ ಇದೊಂದು ಯುದ್ಧದ ಸಮಾನ. ಆಲ್ ರೈಟ್. ಅಲ್ಲಿ 2 ರೀತಿಯಾದ ಶತ್ರುಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಒಂದು, ಹೊರಗಿನಿಂದ ನಮ್ಮನ್ನ ಹಿಂಸೆಗೊಳಿಸುವಂಥವರು, ಅಂದ್ರೆ ಯೇಸುವಿನ ಬಗ್ಗೆ ತಿಳಿದುಕೊಳ್ಳತಕ್ಕಂಥ ಜನರು ನಮ್ಮನ್ನ ಬೇರೆ ಬೇರೆ ಕಾರಣಗಳಿಂದ ಹಿಂಸಿಸುವಂತ ಒಂದು ಗುಂಪಿರುತ್ತವೆ. ಇನ್ನೊಂದು, ನಮ್ಮ ಒಳಗೆ ಇರತಕ್ಕಂಥ ಶತ್ರು, ನಮ್ಮ ಶರೀರದ ಅಭಿಲಾಷೆಗಳು, ನಮ್ಮ ಹಳೆಯ ಮನುಷ್ಯನ ಸ್ವಭಾವಗಳು, ಅವು ನಮ್ಮ ವಿರುದ್ಧವಾಗಿ ಹೋರಾಡ್ತಾ ಇರ್ತವೆ. ಸೊ ಈ ಒಂದು ವಿಷಯದಲ್ಲಿ ನಾವು ಕಾಣ್ಬೇಕಂದ್ರೆ, ಪೇತ್ರನು ಯಾವುದರ ಕುರಿತು ನಾವು ಜಾಗರೂಕತೆ ಇರಬೇಕಂದ್ರೆ, ಹೊರಗಿನ ಶತ್ರುಗಳಿಗಿಂತ ಹೆಚ್ಚಾಗಿ ಒಳಗಿನ ಶತ್ರುಗಳನ್ನ ಕುರಿತು ನಾವು ಜಾಗರೂಕತೆಯಿಂದ ಇರಬೇಕೆಂಬುದಾಗಿ. ಹಲ್ಲೆಲೂಯಾ. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ನಾವು ಒಳಗಿರುವ ಶರೀರದ ಅಭಿಲಾಷೆಗಳು, ಹಳೆಯ ಮನುಷ್ಯನ ಸ್ವಭಾವಗಳು, ಅವು ನಮ್ಮ ಆತ್ಮದ ವಿರುದ್ಧವಾಗಿ ಹೋರಾಡ್ತಾ ಇವೆ. ಅದನ್ನ ನಾವೆಲ್ಲರೂ ಕೂಡ ಮೊದಲನೇದಾಗಿ ಗಮನಿಸಬೇಕಾಗತಕ್ಕಂಥ ವಿಷಯ. ಯಾವಾಗ ನಮ್ಮ ಆತ್ಮದ ಮೇಲೆ ದಾಳಿ ನಡೆಯುತ್ತೋ, ಯಾವಾಗ ನಮ್ಮ ಆತ್ಮ ಪಾಪಗಳಿಂದ, ಶರೀರದ ಅಭಿಲಾಷೆಗಳಿಂದ, ಲೋಕದ ಆಸೆಗಳಿಂದ, ಹಳೆಯ ಮನುಷ್ಯ ಗುಣಗಳಿಂದ ನಮ್ಮ ಆತ್ಮ ಯಾವಾಗ ಧಕ್ಕೆಗೆ ಉಂಟಾಗುತ್ತೋ, ಏನ್ ನಡೀತಂದ್ರೆ ದೇವರೊಟ್ಟಿಗಿನ ಸಂಬಂಧವನ್ನ ನಾವು ಕಳೆದುಕೊಳ್ತೇವೆ, ದೇವರ ಉದ್ದೇಶಗಳನ್ನ ನಾವು ಕಳೆದುಕೊಳ್ತೇವೆ, ದೇವರ ಸಮಾಧಾನವನ್ನು ನಾವು ಕಳ್ಕೊಳ್ತೇವೆ, ದೇವರ ಆಶೀರ್ವಾದಗಳನ್ನ ಕಳ್ಕೊಳ್ತೇವೆ. ಸೊ ಇವತ್ತು ಪ್ರತಿನಿತ್ಯ ನಮ್ಮ ಜೀವನ ಯಾವ ರೀತಿ ಇದೆ ಗೊತ್ತಾ? ಒಂದು ಬ್ಯಾಟಲ್ ಗ್ರೌಂಡ್ ಸಮಾನ, ಒಂದು ಯುದ್ಧ ಭೂಮಿ. ಪಕ್ಕದಲ್ಲಿ ನೋಡಿ ಹೇಳಿ, ನಮ್ಮ ಜೀವನ ಯುದ್ಧ ಭೂಮಿ ರೀತಿಯಲ್ಲಿ ಎಂಬುದಾಗಿ. ಈ ಯುದ್ಧ ಭೂಮಿ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಗನ್ಗಳ ಮುಖಾಂತರ, ಬುಲೆಟ್ಗಳ ಮುಖಾಂತರ, ಡ್ರೋನ್ಸ್ ಮುಖಾಂತರ, ಮಿಸೈಲ್ಸ್ ಮುಖಾಂತರ ನಡೀತಾ ಇಲ್ಲ ಯುದ್ಧ. ಈ ಯುದ್ಧ ಯಾವ ರೀತಿಯಲ್ಲಿ ನಡೀತಾ ಇದೆ ಗೊತ್ತಾ? ರೀಲ್ಸು, ಯೂಟ್ಯೂಬು, ಇಮೇಜಸ್ಸು, ಪಿಕ್ಚರ್ಸು, ನಿಮ್ಮ ಯುದ್ಧ ಭೂಮಿ ನಿಮ್ಮ ಕೈಯಲ್ಲೇ ಇದೆ. ಈ ಯುದ್ಧವನ್ನ ನೀವು ಯಾವ ರೀತಿಯಾಗಿ ಜಯಿಸ್ತೀರೋ, ಇದು ನಿಮ್ಮ ಆತ್ಮದ ವಿರುದ್ಧವಾಗಿ ಯುದ್ಧ ನಡೀತಾ ಇದೆ. ಇದರ ಮೇಲೆ ನೀವು ನಿಯಂತ್ರಣವನ್ನ ತೆಗೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಆತ್ಮಕ್ಕೆ ಧಕ್ಕೆ ಉಂಟಾಗುತ್ತೆ. ನಿಮ್ಮ ಕುಟುಂಬದ ಜೀವಿತ, ವೈಯಕ್ತಿಕ ಜೀವಿತ, ಆತ್ಮಿಕ ಜೀವಿತ ಎಲ್ಲವೂ ಕೂಡ ನಾಶನಕ್ಕೆ ಗುರಿ ಆಗುತ್ತೆ. ಅನೇಕರು ಇದನ್ನು ಗ್ರಹಿಸ್ತಾ ಇಲ್ಲ. ಈ ಒಂದು ಯುದ್ಧವನ್ನು ಯಾವ ರೀತಿ ನಾವು ಗೆಲ್ಲಬೇಕು ಅನ್ನೋದು ಕುರಿತು ಈ ದಿನದಲ್ಲಿ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದನ್ನ ಗೆದ್ದಾಗ ಮಾತ್ರ ದೇವರ ಒಂದು ಆಶೀರ್ವಾದಗಳನ್ನ ನಮ್ಮ ಜೀವನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ, ಇದರ ಬಗ್ಗೆ ನಾವು ಅಜಾಗರೂಕತೆಯಿಂದ ಇದ್ದರೆ, ಇದರ ಮೇಲೆ ನಿಯಂತ್ರಣ ಇಲ್ಲದೆ ಹೋದ್ರೆ ನಮ್ಮ ಆತ್ಮೀಯ ಜೀವನಕ್ಕೆ ಅದು ಬಹಳ ಧಕ್ಕೆ ಉಂಟಾಗಿ ದೇವರ ಉದ್ದೇಶಗಳನ್ನ ನಮ್ಮ ಜೀವನದಲ್ಲಿ ನಾವು ಕಳ್ಕೊಳ್ತೇವೆ. ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ನ ಹೇಳ್ತೇನೆ, ಅದರಲ್ಲಿ ಗೊತ್ತಾಗುತ್ತೆ ನಾನು ಹೇಳ್ತಿರತಕ್ಕಂಥ ವಿಷಯ ಯಾವ ರೀತಿ ಎಷ್ಟು ಗಂಭೀರವಾದದ್ದು ಎಂಬುದಾಗಿ ನಿಮಗೆ ಗೊತ್ತಾಗುತ್ತೆ. ಸುಮಾರು ಎಷ್ಟು ಜನ ಈ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಮಾಧ್ಯಮಗಳು, ಓಕೆ, ಎಷ್ಟು ಜನರು ಇದನ್ನು ಉಪಯೋಗಿಸ್ತಾ ಇದ್ದಾರೆ ಗೊತ್ತಾ? 5.66 ಬಿಲಿಯನ್, 5.66 ಬಿಲಿಯನ್ ಜನರು ಸೋಷಿಯಲ್ ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಸಾಮಾಜಿಕ ಮಾಧ್ಯಮ ಅಂದ್ರೆ ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ಇವೆಲ್ಲವೂ ಕೂಡ 5.66 ಅಂದ್ರೆ ಸುಮಾರು 2/3 ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್. ಅಂದ್ರೆ ಪ್ರತಿ 3ರಲ್ಲಿ 2 ಜನರು ಏನು ಉಪಯೋಗಿಸ್ತಾ ಇದ್ದಾರೆ? ಸಾಮಾಜಿಕ ಮಾಧ್ಯಮಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಉಪಯೋಗಿಸಲ್ಪಟ್ಟಂತ ಸಾಮಾಜಿಕ ಮಾಧ್ಯಮ ಯಾವ್ದು ಗೊತ್ತಾ? ಫೇಸ್ಬುಕ್. ಅದು ಎಷ್ಟು ಜನ ಯೂಸರ್ಸ್ ಇದ್ದಾರೆ ಅಂದ್ರೆ 3.7 ಬಿಲಿಯನ್ ಪೀಪಲ್, 3.7 ಬಿಲಿಯನ್ ಪೀಪಲ್. ಅದರಲ್ಲಿ ಟಾಪ್ ಯಾವ್ದು ಗೊತ್ತಾ? ಯಾವ ದೇಶ ಗೊತ್ತಾ ತುಂಬಾ ಹೆಚ್ಚಾಗಿ ಫೇಸ್ಬುಕ್ ಯೂಸ್ ಮಾಡ್ತಾ ಇರೋದು? ನಮ್ಮ ಭಾರತ.
3.15 ಮಿಲಿಯನ್ ಯೂಸರ್ಸ್ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದಾವೆ. ಸೆಕೆಂಡ್ ಪ್ಲೇಸ್ US, ಆಮೇಲೆ ಇಂಡೋನೇಷ್ಯಾ. ಕೆಲವೊಂದು ವಿಷಯದಲ್ಲಿ ನಮ್ಮ ದೇಶ ಟಾಪ್, ಯಾವ್ದ್ರಲ್ಲಿ ಇರಬಾರ್ದು ಅದರಲ್ಲೆಲ್ಲ ಟಾಪ್, ಜನಸಂಖ್ಯೆಯಲ್ಲಿ ಟಾಪ್. ಸೆಕೆಂಡ್ ಪ್ಲೇಸ್ ಯಾವ ಒಂದು ಸೋಷಿಯಲ್ ಮಾಧ್ಯಮ ಯೂಸ್ ಮಾಡ್ತಾ ಇದ್ದಾರೆ ಜನರು ಅಂದ್ರೆ ಯಾವ್ದು ಗೊತ್ತಾ? ಯೂಟ್ಯೂಬ್. ಮೂರನೇದು ಇನ್ಸ್ಟಾಗ್ರಾಮ್. ಬೇರೆ ಆ ರೀತಿಯಾಗಿ ಸುಮಾರು ಇರ್ತವೆ, ಅದನ್ನೆಲ್ಲ ಹೋಗಿದ ಸಮಯ ಇಲ್ಲ. ಪ್ರತಿನಿತ್ಯ ಆವ್ರೇಜ್ ಆಗಿ ಒಬ್ಬ ವ್ಯಕ್ತಿ ಎಷ್ಟು ಗಂಟೆ ಈ ಒಂದು ಸೋಷಿಯಲ್ ಮಾಧ್ಯಮದಲ್ಲಿ ಕಲಿತಾ ಇದ್ರೆ ಗೊತ್ತಾ? ಸುಮಾರು ಆವ್ರೇಜ್, ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು, ಆವ್ರೇಜ್ ಪ್ರಕಾರ ನೋಡ್ಬೇಕಂದ್ರೆ ಒಬ್ಬ ವ್ಯಕ್ತಿ 2 ಗಂಟೆ 30 ನಿಮಿಷ ಮಿನಿಮಮ್ ಅವರು ಸೋಷಿಯಲ್ ಮಾಧ್ಯಮದಲ್ಲಿ ಫೋನಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಪ್ರೂವ್ ಮಾಡಲ ನಿಮ್ಗೆ ಅದನ್ನ? ಎಷ್ಟು ಜನ ಫೋನ್ಗಳು ತಂದಿದ್ದೀರಾ? ತೋರಿಸಿ, ಎಷ್ಟು ಜನ ಫೋನ್ಗಳು ತಂದಿದ್ದೀರಾ? ಓಪನ್ ಮಾಡಿ ನೀವು ಫೋನ್ಗಳನ್ನ. ಎಲ್ಲರೂ ಫೋನ್ಗಳು ಓಪನ್ ಮಾಡಿ ಇವಾಗ. ಬ್ರದರ್ ಫೋನ್ ಇಲ್ವಾ? ತಿಂಡಿ ಎಲ್ಲರ ಹತ್ರ ಫೋನ್ ಇದೆಯಾ? ಓಪನ್ ಮಾಡಿ. ಈಗ ಒಂದು ಕಸ್ಟಮರ್ ಕೇರ್ ಸರ್ವಿಸ್ ತರ ಮಾತಾಡ್ತೀನಿ ನಾನು ಇವಾಗ. ಎಲ್ಲ ಸೆಟ್ಟಿಂಗ್ಸ್ಗೆ ಹೋಗಿ, ಎಲ್ಲರೂ ಕೂಡ ಎಲ್ಲೋಗಿ, ಎಲ್ಲಿ ಬ್ರದರ್ ನಿಮ್ಮ ಫೋನ್ ಇಲ್ವಾ? ಎಲ್ಲರೂ ತೆಗಿಬೇಕು. ಓಕೆ, ಎಲ್ಲ ಭಯ ಪಡ್ತಾ ಇದ್ದೀರಾ? ನಿಮ್ಮ ಹಿಸ್ಟ್ರಿ ಪೇಜ್ನ ಓಪನ್ ಮಾಡಕ್ಕೆ ಕೇಳಲ್ಲ, ಬಿಡಿ, ಎದುರ್ಕೋಬೇಡಿ. ನಿಮ್ಮ ಸೋಷಿಯಲ್ ಮೀಡಿಯಾಗೆ ಹೋಗ್ಬಿಟ್ಟು ಹಿಸ್ಟ್ರಿನ ಓಪನ್ ಮಾಡಿ ಅಂತ ಕೇಳಲ್ಲ ನಾನು, ಧೈರ್ಯವಾಗಿರಿ. ಧೈರ್ಯ ಬಂತ? ಇವಾಗ ಸೆಟ್ಟಿಂಗ್ಸ್ಗೆ ಹೋಗಿ ಓಪನ್ ಮಾಡಿದ್ರೆ, ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ರೆ ಇಲ್ವಾ? ಓಕೆ, ಅಲ್ಲಿ ಸ್ಕ್ರೀನ್ ಟೈಮ್ ಅಂತ ಆಪ್ಷನ್ ಇರುತ್ತೆ ನೋಡಿ. ಸ್ಕ್ರೀನ್ ಟೈಮ್ ಸಿಕ್ತಾ? ಎಷ್ಟು ಜನ ಸಿಕ್ಕಿದೆ ಸ್ಕ್ರೀನ್ ಟೈಮ್? ಅಪೇಶ್ ಸಿಕ್ತಾ? ವಾಟ್ ಇಸ್ ಇಟ್? ಡಿಜಿಟಲ್ ವೆಲ್ ಬೀಯಿಂಗ್ ಅಲ್ಲ, ಸ್ಕ್ರೀನ್ ಟೈಮ್ ಇಲ್ವಾ? ಆಂಡ್ರಾಯ್ಡ್ ಅದು. ಓಕೆ, ನಮ್ದು ಐಫೋನ್. ಓಕೆ, ಅಲ್ಲಿ ನೋಡಿ ಎಷ್ಟು ಕಳೆದ ವಾರ ಪ್ರತಿದಿನ ಆವ್ರೇಜ್ ಆಗಿ ನೀವು ಎಷ್ಟು ಉಪಯೋಗಿಸಿದ್ರಿ ಅಂತ ಇರುತ್ತೆ ಅದರಲ್ಲಿ. ಸಿಕ್ತಾ? ಡಿಜಿಟಲ್ ವೆಲ್ ಬೀಯಿಂಗ್ ಎಷ್ಟು? ಹೌ ಮಚ್ ಅವರ್ ರಿಯಾ ಆನ್ ಯುವರ್ ಫೋನ್? 1 hour 35 minutes. ವೆರಿ ಲೆಸ್. ಪಕ್ಕದಲ್ಲಿ ತೋರಿಸಿ. ಡೈಲಿ ಆವ್ರೇಜ್, ದಿಲ್ ಬಿ ಡೈಲಿ ಆವ್ರೇಜ್. ಲಾಸ್ಟ್ ವೀಕ್, ಕರೆಕ್ಟ್, ಲಾಸ್ಟ್ ವೀಕ್. ಪಕ್ಕದಲ್ಲಿ ಮತ್ತೆ ತೋರಿಸಿ ಹೇಳಿ. ಓಕೆ, ಕಡಿಮೆ ಬಂದಿದ್ರೆ ದೇವ್ರ ಸ್ತೋತ್ರ, ಜಾಸ್ತಿ ಬಂದಿದ್ರೆ ದೇವ್ರಿಗೆ ಸ್ತೋತ್ರ. ಬಟ್ ಅದು ನಿಮ್ಗೊಂದು ಆವ್ರೇಜ್ ತೋರಿಸುತ್ತೆ ಎಷ್ಟು ಗಂಟೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಮಯವನ್ನ ಕಳಿತೀರಿ ಎಂಬುದಾಗಿ. ಕೆಲವರು ಪಾಸ್ಟರ್ನ ಕೆಲಸ ಮಾಡ್ತಿದೆ, ಅದರಲ್ಲಿ ಓದ್ತಾ ಇದೆ, ಬುಡೆ ಎಷ್ಟು ಬಿಡ್ತಾರೆ ಬಿಡಿ, ಅದ್ರ ಬಗ್ಗೆ ಎಲ್ಲ ಎಷ್ಟು ಗಂಟೆ ಸಮಯವನ್ನ ಕಳೆದಿದ್ದೀರೋ ಅದು ನಿಮಗೆ ಗೊತ್ತು. ಓಕೆ, 2 minutes. ವಾವ್, ಫೋನ್ ಡೆಡ್ ಆಗಿತ್ತಾ? ಓಕೆ, ಸುಮಾರು 1-3 ಒಬ್ಬ ಯವನಸ್ಥರು, ಯಂಗ್ ಪೀಪಲ್ ಈ ಒಂದು ಯೂಸ್ ಮಾಡ್ತಾರ ಕಾರಣದಿಂದ ಇವತ್ತು ಏನಕ್ಕೆ ಗುರಿಯಾಗಿದೆ? ಅವ್ರ ಡಿಪ್ರೆಷನ್, ಆಂಗ್ಸೈಟಿಯಲ್ಲಿ ಅದು ಹೋಗ್ತಾ ಇದ್ದಾರೆ. ಸುಮಾರು 60% ಯೂಸರ್ಸ್ ಬೆಳಗ್ಗೆ ಎದ್ದೋಳ್ತಿದ್ದಂಗೆ ಫಸ್ಟ್ ನೋಡೋದು ಏನು ಗೊತ್ತಾ? ಅವ್ರ ಗಂಡ ಮುಖ ಅಲ್ಲ, ಹೆಂಡತಿ ಮುಖ ಅಲ್ಲ, ಮಕ್ಕಳ ಮುಖ ಅಲ್ಲ. 60% ಆಫ್ ದ ಜನರು ಫಸ್ಟ್ ನೋಡ್ತಾ ಇರೋದೇನು? ಫೋನ್. ದಿ ಆವರೇಜ್ ಪರ್ಸನ್ ಚೆಕ್ಸ್ ಫೋನ್ 144 times per day. ಒಬ್ಬ ವ್ಯಕ್ತಿ ಎಷ್ಟು ಸರಿ ಫೋನ್ನ ಮುಟ್ತಾರಂತೆ? 144 ಸರಿ. ದಿ ಆವರೇಜ್ teenager spends 4 to 7 hours on social media daily. ಯವನಸ್ಥರೆಲ್ಲ ಸುಮಾರು 4 ರಿಂದ 7 ಗಂಟೆ ಸೋಷಿಯಲ್ ಮೀಡಿಯಾದಲ್ಲೇ ಸಮಯವನ್ನ ಕಳೀತಾ ಇದ್ದಾರೆ. ಸುಮಾರು 70% ಯಾವಾಗೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೋ ಅದು ಯೂಸ್ ಮಾಡಿದ ನೆಕ್ಸ್ಟ್ ಏನಾಗುತ್ತೆ? ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಲೋನ್ಲಿನೆಸ್, ಆಂಗ್ಸೈಟಿ, ಬೇಜಾರು, ಆ ಒಂದು ಇದಕ್ಕೆ ಹೋಗ್ಬಿಡ್ತಾರೆ. ಸುಮಾರು 1-5 ಜನ ಅದು ನೋಡ್ತಿದ್ದ ತಕ್ಷಣ ತಮ್ಮ ಮೇಲೆ ತಮಗೆ ಬೇಸರ ಆಗುವಂಥ ಯೋಚನೆಗಳು ಅವ್ರಿಗೆ ಉಂಟಾಗ್ತವೆ. ಕುಟುಂಬವಾಗಿ ಎಲ್ಲರೂ ಕೂತ್ಕೊಂಡಾಗ ಏನಾಗಿದೆ ಇವಾಗ? ಗಂಡ ಒಂದು ಫೋನು, ಹೆಂಡತಿ ಒಂದು ಫೋನು, ಮಕ್ಕಳು ಒಂದು ಫೋನು, ಎಲ್ಲ ಒಂದು ಅದು ಇದು ನೋಡಿರ್ತೀರ ಕ್ಯಾಪ್ಷನ್. ಗಂಡ ಏನೋ ಐಫೋನ್, ಇಲ್ಲ ಯಾರು ಹೆಂಡತಿ ಏನೋ ಐಫೋನು, ಮಕ್ಕಳೇನೋ ಐಪ್ಯಾಡು, ಗಂಡ ಏನೋ ಐಪ್ಯಾಡ್ ಅಂತ ಹೇಳ್ತಾ ಇರ್ತಾನೆ, ಐಪ್ಯಾಡ್ ಫಾರ್ ಆಲ್ ದಿಸ್ ಅಂತ. ಓಕೆ, ಇದರ ಒಂದು ಎಫೆಕ್ಟ್ ಏನಾಗಿದೆ ಅಂದರೆ, ಸ್ಟೂಡೆಂಟ್ಸ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂದರೆ, ಅವರ ಸ್ಟಡೀಸ್ ಮೇಲೆ ಫೋಕಸ್ ಕಡಿಮೆ ಆಗಿ ಅವರು ವಿದ್ಯಾಭ್ಯಾಸದ ಮೇಲೆ ಅತಿ ತೀವ್ರವಾದ ಪರಿಣಾಮವನ್ನು ಬೀರಿರೋದನ್ನು ರಿಸರ್ಚರ್ಸು ಗಮನಿಸ್ತಾ ಇದ್ದಾರೆ. ಇಲ್ಲಿ ಟೀಚಿಂಗ್ ಪ್ರೊಫೆಷನ್ ಇರತಕ್ಕಂಥ ನಿಮಗೆ ಅದು ಅರ್ಥ ಆಗುತ್ತೆ. ಸ್ಟೂಡೆಂಟ್ಸ್ ಫೋಕಸ್ ಮಾಡೋಕ್ಕೆ ಆಗಲ್ಲ ಕ್ಲಾಸಲ್ಲಿ. ಆ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದು ತಮ್ಮ ಗ್ರೇಡ್ಸ್ ಎಲ್ಲ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟಿದ್ದಾರೆ. ಕೆಲಸ ಮಾಡ್ತಿರ್ತಕ್ಕಂಥ ಪ್ರದೇಶದಲ್ಲಿ
ಸುಮಾರು ಜನರು ಕೆಲಸ ಮಾಡ್ತಿರ್ಬೇಕಂದ್ರೇನೆ. ಯಾಕೆ ಎಲ್ಲರೂ ವರ್ಕ್ ಪ್ರೆಷರ್ ಅಂತ ಹೇಳ್ತಾರೆ, ಡೆಡ್ ಲೈನ್ಸ್, ಟಾರ್ಗೆಟ್ಸ್, ವರ್ಕ್ ಪ್ರೆಷರ್ ಯಾಕೆ ಬಂತವೆಲ್ಲ? 8 ಗಂಟೆ ಕಾಲದ ಸಮಯದಲ್ಲಿ ನೀವು 8 ಗಂಟೆಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ವರ್ಕ್ ಪ್ರೆಷರ್ ಇರೋದಿಲ್ಲ. ಆ 8 ಗಂಟೆ ಮಧ್ಯದಲ್ಲಿ ಗಂಟೆಗೂ ನೀವು ಫೋನ್ ಯೂಸ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನೀವು ಕೆಲಸ ಮಾಡತಕ್ಕಂಥ ಪ್ರೊಡಕ್ಟಿವಿಟಿ ಅದು ಕಡಿಮೆ ಆಗುತ್ತೆ. ಅಂಡ್ ಆವ್ರೇಜ್ ರಿಸರ್ಚ್ ಹೇಳುತ್ತೆ, ಕೆಲಸ ಮಾಡ್ತಿರತಕ್ಕಂಥ ಸಮಯದಲ್ಲಿ ಜನರು ದಿನಕ್ಕೆ 2.5 ಗಂಟೆ ಕಾಲ ಕೆಲಸ ಮಾಡಬೇಕಾರತಕ್ಕಂಥ ಸಮಯದಲ್ಲಿ ಫೋನ್ನ ಎಷ್ಟು ಗಂಟೆ ಯೂಸ್ ಮಾಡ್ತಾ ಇದ್ದಾರೆ? 2.5 ಗಂಟೆ. ಅದು ಯಾವಾಗೆಲ್ಲ ಒಂದ್ಸತಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಮತ್ತೆ ನೀವು ಕೆಲಸಕ್ಕೆ ಅಂತ ಬರ್ತೀರ ನೋಡಿ, ಮತ್ತೆ ನಿಮಗೆ ಫೋಕಸ್ ಬರಬೇಕು ಅಂದ್ರೆ, ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಬರಬೇಕು ಅಂದ್ರೆ, ಮತ್ತೆ ನೀವು ಕನೆಕ್ಟ್ ಆಗ್ಬೇಕಂದ್ರೆ ಏನ್ ಮಾಡ್ತಾ ಇದ್ರು ಆ ಕೆಲಸಕ್ಕೆ ಸುಮಾರು 20 ರಿಂದ 25 ನಿಮಿಷ ಹಿಡಿಯುತ್ತೆ. ಆವ್ರೇಜ್ ಸೈಬರ್ ಲೋಫಿಂಗ್ ಅಂತಾರೆ ಇದನ್ನ. ಸ್ಟ್ಯಾಟಿಸ್ಟಿಕ್ಲಿ ಇದರಿಂದ ಲಾಸ್ ಎಷ್ಟಾಗ್ತಾ ಇದೆ ಅಂದ್ರೆ ಬಿಸ್ನೆಸ್ಗೆ ಸುಮಾರು $650 ಬಿಲಿಯನ್ ಇಸ್ ಅ ಲಾಸ್ ಆಗ್ತಾ ಇದೆ. ಯಾಕಂದ್ರೆ ಜನರು ತಮ್ಮ ಕೆಲಸದಲ್ಲಿ ಪ್ರೊಡಕ್ಟಿವ್ ಆಗಿ ಇಲ್ಲ. ಇವತ್ತಿನ ಇನ್ನೊಂದು ಇದರ ಒಂದು ಪರಿಣಾಮ ಏನಂದ್ರೆ ಜನರ ಮೆಂಟಲ್ ಹೆಲ್ತ್ ಮೇಲೆ. ನಾವು ಬೆಳಿಬೇಕಂದ್ರೆ ಮಾನಸಿಕದ ಒಂದು ತೊಂದರೆ ಇದ್ರೆ ಒಂದೇ ಆಸ್ಪತ್ರೆ ಇರ್ತಾ ಇತ್ತು ಬೆಂಗಳೂರಲ್ಲಿ. ಯಾವ್ದದು? ನಿಮ್ಹಾನ್ಸ್. ಯಾರು ತಲೆ ಕೆಟ್ಟಿರೋ ತರ ಆಡ್ತಾ ಇದ್ರೆ ಆ ಬಸ್ ನಂಬರ್ 2 ನಿಮ್ಹಾನ್ಸ್ಗೆ ಹೋಗು ಅಂತ ಹೇಳ್ತಾ ಇದ್ವಿ. ಇವತ್ತು ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ಸ್ ಹಾಸ್ಪಿಟ್ಲ್ಗಳೆಲ್ಲ ಕೂಡ ಎಲ್ಲಾ ಕಡೆ ಪ್ರತಿಯೊಂದು ಆಸ್ಪತ್ರೆ ಅವ್ರದ್ದೇ ಬಿಸಿ. ಯಾರ್ದು ಬೇಕಾದ್ರೂ ಅಪಾಯಿಂಟ್ಮೆಂಟ್ ಬೇಗ ಸಿಕ್ಬಿಡುತ್ತೆ. ಸೈಕ್ಯಾಟ್ರಿಸ್ಟ್ಗಳದ್ದು ಅಪಾಯಿಂಟ್ಮೆಂಟ್ ಸಿಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಎಲ್ಲಾ ಕಡೆ ನೋಡ್ತಾ ಇದೀವಿ ನಾವು, ಸೈಕ್ಯಾಟ್ರಿಕ್ ಹಾಸ್ಪಿಟ್ಲ್ಗಳು ಹೆಚ್ಚಾಗಿರೋದನ್ನ ಕಾಣ್ತಾ ಇದ್ದಾವೆ. ಯಾಕೆ ಬಂತು ಇವೆಲ್ಲ? ಈ ಮಾನಸಿಕ ಕಾಯಿಲೆಗಳೆಲ್ಲ ಯಾಕೆ ಬರ್ತಾ ಇವೆ? ಡಿಪ್ರೆಷನ್ ಇರ್ಬೋದು, ಲೋನ್ಲಿನೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಭಯ ಇರ್ಬೋದು, ಇವೆಲ್ಲ ಕೂಡ ಇಲ್ಲಿಂದ ಬರ್ತಾ ಇದೆ. ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಉಪಯೋಗಿಸೋದ್ರಿಂದ ಕುಟುಂಬದಲ್ಲಿ ಏನಾಗ್ತದೆ ಅಂದ್ರೆ ಕುಟುಂಬ ಸಂಬಂಧಗಳು ಒಡೆದೋಗ್ತಾ ಇವೆ. ಓಕೆ, ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ಬೇಕಂದ್ರೆ, ಮಕ್ಕಳು ಮಾತಾಡ್ಬೇಕಂದ್ರೆ ಅವರೆಲ್ಲ ಏನ್ ಜೊತೆ ಕೂತಿದ್ದಾರೆ? ಅದನ್ನ ಫಬ್ಬಿಂಗ್ ಅಂತೇವೆ. ಕೇಳಿದ್ರೆ ವರ್ಡ್ ಫಬ್ಬಿಂಗ್ ಅಂತ? ವೆನ್ ಯು ಸ್ನಬ್ ಸಂಬಡಿ ಓವರ್ ಬಿಕಾಸ್ ಆಫ್ ಯುವರ್ ಫೋನ್, ಅದನ್ನ ಫಬ್ಬಿಂಗ್ ಅಂತೇವೆ. ಪಕ್ಕದಲ್ಲಿ ಕೂತಿರ್ತೇವೆ ಗಂಡ ಹೆಂಡತಿ ಎಲ್ಲ, ನಿಮ್ ಕಣ್ಣು ದೃಷ್ಟಿ ಗಮನ ಎಲ್ಲ ಎಲ್ಲಿದೆ? ಫೋನ್ ಮೇಲಿದೆ. ಆದ್ರಿಂದ ಕುಟುಂಬದ ಸಂಬಂಧಗಳು ಒಡೆದೋಗ್ತಾ ಇವೆ. ಅನೇಕ ಡಿವೋರ್ಸಸ್ ಎಲ್ಲ ಕೂಡ ಇದರಿಂದ ಆಗ್ತಾ ಇದೆ. ಗಂಡ ಹೆಂಡತಿ, ತಂದೆ ತಾಯಿ ಮಕ್ಕಳ ಸಂಬಂಧಗಳ ಒಡೆದೋಗ್ತಾ ಇದೆ. ತುಂಬಾ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅದರ ಬಗ್ಗೆ ಎಲ್ಲ. ಎಷ್ಟೋ ಜನಕ್ಕೆ ನಿದ್ದೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ. ಮುಂಚೆ ಎಲ್ಲಾದ್ರೂ ಕೇಳಿದ್ರೆ ನಿದ್ದೆ ಪ್ರಾಬ್ಲಮ್ ಅನ್ನೋದನ್ನ? ಯಾಕೆ ಈ ಒಂದು ಕಾಲದಲ್ಲಿ ಬಹಳ ಎಲ್ಲರೂ ನಿದ್ದೆ ಮಾಡಕ್ ಕಷ್ಟಪಡ್ತಾ ಇದ್ದಾರೆ? ಯಾಕಂದ್ರೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಾ ಇದ್ದೀರಾ? ಸುಮಾರು ಆ ಕಡೆ US ಅಲ್ಲಿ, ಇಲ್ಲಷ್ಟ ಗೊತ್ತಿಲ್ಲ, 3.5 hours ನಿದ್ದೆ ಮಾಡೋಕ್ಕಿಂತ ಮುಂಚೆ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಕಳೀತಾ ಇದ್ದಾರೆ. 74.7% ಯಾವಾಗ ಗೊತ್ತಾ ಜನರು ಯೂಸ್ ಮಾಡ್ತಾರೆ ಇದನ್ನ? ನಿದ್ದೆ ಮಾಡೋಕ್ಕಿಂತ ಮುಂಚೆ. ಎಲ್ಲರೂ ಏನು ರೀಸನ್ ಕೊಡೋದು? ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ನೋಡ್ತೀವಿ ಅಂತ ನೋಡ್ತಾರೆ. ನೀವು ನೋಡೋದ್ರಿಂದ ಏನಾಗ್ತಾ ಇದೆ? ನಿದ್ದೆ ಕೆಡ್ತಾ ಇದೆ. ನಿದ್ದೆ ಬಂದಿಲ್ವಾ? ಹೋಗಿ ಪ್ರಾರ್ಥನೆ ಮಾಡಿ. ನಿದ್ದೆ ಬಂದ ಹೋಗಿ ಬೈಬಲ್ ಓದಿ. ಓಕೆ, ನಿದ್ದೆ ಬಂದ ಕೂತ ಯೋಚನೆ ಮಾಡಿ ಜೀವನದ ಬಗ್ಗೆ ಸ್ವಲ್ಪ. ಅದು ಬಿಟ್ಟು ಇದನ್ನ ನೋಡಿದಾಗ ನಿಮ್ಗೆ ಇರೋ ನಿದ್ದೆ ಕೂಡ ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆತ್ಮಿಕ ಜೀವನದ ಮೇಲೆ ಏನಾಗ್ತಾ ಇದೆ? ಪ್ರಾರ್ಥನೆಯ ಜೀವಿತ ಕೆಡ್ತಾ ಇದೆ. ಯಾಕೆ? ಪ್ರಾರ್ಥನೆ ಕೂತ್ಕೊಂಡಾಗ ನೀವು ಏನ್ ಜೊತೆ ಕೂತ್ಕೊಳ್ತಾ ಇದ್ದೀರಾ? ಇದನ್ನ ಬೈಬಲ್ ಜೊತೆ ಓದ್ತೀರಾ ಅಥವಾ ಫೋನಲ್ಲಿ ಓದ್ತಾ ಇದ್ದೀರಿ ನೀವು ಬೈಬಲ್ಗಳನ್ನ? ದಿಸ್ ಈಸ್ ನಾಟ್ ಬೈಬಲ್. ಓಕೆ, ದೇವ್ರ ಸ್ತೋತ್ರ, ಅಡ್ವಾಂಟೇಜಸ್ ಇದೆ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬೈಬಲ್ ಇದಲ್ಲ. ಬೈಬಲ್ ಓದಿ ಅಂದ್ರೆ ಫೋನ್ ತೆಗಿಬೇಡಿ, ಬೈಬಲ್ ತೆಗೀರಿ. ಓಕೆ, ಇದರ ಅಡ್ವಾಂಟೇಜಸ್ ಇದೆ, ಅದರ ಬಗ್ಗೆ ನಾನು ಹೇಳಕ್ ಟೈಮಲ್ಲಿ ಅದ್ರ ಬಗ್ಗೆ ಫುಲ್ ವಿವರಿಸೋದಕ್ಕೋಸ್ಕರ ಅಲ್ಲ. ಬಟ್ ಏನಾಗ್ತದೆ ಅಂದ್ರೆ ಇದ್ರ ಜೊತೆ ಕೂತ್ಕೊಂಡಾಗ ಏನಾಗುತ್ತೆ, ಐಪ್ಯಾಡ್ ಜೊತೆ ಮತ್ತೆ ಬೈಬಲ್ ಜೊತೆ ಫೋನಲ್ಲಿ ಕೂತ್ಕೊಂಡು ಏನಾಗುತ್ತೆ, ನೀವೇನೋ ಓದ್ತಾ ಇರ್ತೀರ, ಇಲ್ಲಿ ದೇವ್ರನ್ನ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಿಮ್ಮ ಫ್ರೆಂಡಿಂದ, ಆಫೀಸಿಂದ ಮೇಲು, ವಾಟ್ಸಪ್ ನೋಟಿಫಿಕೇಶನ್, ಫೇಸ್ಬುಕ್ ಎಲ್ಲ ಬಂದಾಗ ಏನಾಗ್ತೀರಾ ನೀವು? ಡಿಸ್ಟ್ರಾಕ್ಟ್ ಆಗೋಗ್ಬಿಡ್ತೀರ. ಇದು ಫಸ್ಟ್ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ, ಆಮೇಲೆ ಡಿಸ್ಟ್ರಾಕ್ಟ್ ಮಾಡಿಬಿಡುತ್ತೆ, ಆಮೇಲೆ ಅಡಿಕ್ಟ್ ಆಗ್ಬಿಡ್ತೀರ, ಡೆಸ್ಟ್ರಾಯ್ ಆಗ್ಬಿಡ್ತೀರ ಆಮೇಲೆ. ಓಕೆ, ಬೈಬಲ್ನ ಓದ್ಬೇಕು. ಬೈಬಲ್ ಓದ್ಬೇಕಂದ್ರೆ ಕೂಡ ಈಗೇನಾಗಿದೆ, ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಈಗ ನಾವು ವಾಕ್ಯ ಕೇಳ್ಬೇಕಂದ್ರೆ ಕೂಡ ಮುಂಚೆ 2 ಗಂಟೆ 3 ಗಂಟೆ ಎಲ್ಲ
ಸಂದೇಶ ಕೊಡ್ತಾ ಇದ್ರು, ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ರು. ಇವತ್ತು ಅರ್ಧ ಗಂಟೆ ಕೂತ್ಕೊಂಡು ಯಾವಾಗ ಪಾಸ್ಟ್ರು ಮುಗಿಸ್ತಾರೆ ಇದು, ಯಾಕೋ ಇದು ಅರ್ಧ ಗಂಟೆ 3 ಗಂಟೆ ಹತ್ರ ಅನ್ನಿಸ್ತಾ ಇದೆಯಲ್ಲ ಅಂತ. ಯಾಕೆ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ದರ್ ಇಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಇಸ್ ರಿಲೀಸ್ಡ್ ವೆನ್ ಯು ವಾಚ್. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ಬೇಕಂದ್ರೆ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ನಿಮ್ಮಲ್ಲಿ, ಅದು ಡೋಪಮೈನ್ ಅಂತೇವೆ. ಆ ಡೋಪಮೈನ್ ಖುಷಿಯಾದ ಫೀಲಿಂಗ್ ಕೊಡುತ್ತೆ. ಪ್ರತಿ 30 ಸೆಕೆಂಡ್ಗೂ ನೀವು ಸ್ಕ್ರೋಲ್ ಮಾಡ್ತಾ ಇದ್ರೆ ನಿಮಗೆ ಆ ಖುಷಿ ಫೀಲಿಂಗ್ ಬರ್ತಾನೇ ಇರುತ್ತೆ. ಓಕೆ, ಜೀವನದಲ್ಲೂ ಕೂಡ ಪ್ರತಿ 30 ಸೆಕೆಂಡ್ ನಿಮ್ಗೆ ಏನಾದ್ರು ಖುಷಿ ಥರ ಫೀಲಿಂಗ್ ಬರ್ತಾನೇ ಇರಬೇಕು, ಅಡಿಕ್ಟ್ ಆಗ್ಬಿಟ್ಟಿದ್ರೆ. ಓಕೆ, ಅಂದರೆ ಸಂದೇಶ ಕೊಡಬೇಕಂದ್ರೂ 30 ಸೆಕೆಂಡ್ ಆಗ್ತಿದ್ದಂಗೆ ನಿಮ್ಗೆ ಏನಾದ್ರು ಎಂಟರ್ಟೈನ್ ಮಾಡ್ತಾ ಇರ್ಬೇಕು ನಾನು, ನಿಮ್ಮ ಅಟೆನ್ಷನ್ ಬೇಕು ಅಂದರೆ ನನಗೆ. ಓಕೆ, ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಆಗಿದೆ. ಆತ್ಮೀಯ ಜೀವಿತದಕ್ಕೆ ನಮ್ಮ ಪ್ರಾರ್ಥನೆಯ ಸಮಯ, ದೇವರ ವಾಕ್ಯ ಓದುವಂಥ ಸಮಯ, ಸಂದೇಶ ಕೇಳಬೇಕಂದ್ರೆ ನಿಮ್ಮ ಫೋಕಸ್, ನಿಮ್ಮ ಅಟೆನ್ಷನ್ ಸ್ಪ್ಯಾನ್. ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ದೀರಾ? ಅಟೆನ್ಷನ್ ಸ್ಪ್ಯಾನ್ ಇಲ್ಲೇ ಇದೆಯಾ ನಿಮ್ದು? ಇವಾಗ ಎಲ್ಲೋ ಹೋಗ್ಬಿಟ್ಟಿದ್ದೀರಾ. ಎಲ್ಲ ಕಡಿಮೆ ಆಗಿರೋ ಕಾರಣ ಈ ಸೋಷಿಯಲ್ ಮೀಡಿಯಾ ಇಂದ ಕಾರಣ. ಸೈತಾನನು ಇದನ್ನ, ಲೆಟ್ ಮಿ ಆಲ್ಸೋ ಟೆಲ್ ಯು, ಇದು ಸಂಪೂರ್ಣವಾಗಿ ಕೆಟ್ಟದಂತ ಹೇಳ್ತಾ ಇಲ್ಲ, ಈವಿಲ್ ಅಂತ ಹೇಳ್ತಾ ಇಲ್ಲ ನಾನು. ಯಾಕೆಂದ್ರೆ ಇದರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಯಾವಾಗ ಮನುಷ್ಯನು ಏದೆನ್ ತೋಟದಲ್ಲಿ ಒಳ್ಳೆಯದು ಕೆಟ್ಟದು ಅರಿವು ಮೂಡಿಸುವಂತ ಮರದಿಂದ ಫಲ ತಿಂದನೋ, ಆವಾಗಿಂದ ಎಲ್ಲ ಕೂಡ ಒಳ್ಳೆಯದು ಕೆಟ್ಟದು ಒಟ್ಟಾಗೆ ಬರುತ್ತೆ. ಎಲ್ಲದರಲ್ಲೂ ಕೂಡ ಒಳ್ಳೇದು ಇದೆ, ಕೆಟ್ಟದು ಇದೆ. ಬಟ್ ನಮಗೆ ಬುದ್ಧಿ ಇರಬೇಕು, ನಮಗೆ ತಿಳುವಳಿಕೆ ಇರಬೇಕು, ಒಳ್ಳೆಯದನ್ನ ಆರಿಸ್ಕೊಂಡು ಕೆಟ್ಟದನ್ನ ಬಿಡೋದಕ್ಕೆ. ನಾನು ಇದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ನಾನು ಇದ್ದೀನಿ, ಕಳಿಸಿ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತೀನಿ, ಇನ್ಸ್ಟಾದಲ್ಲಿ ಇದ್ದೀನಿ, ಎಲ್ಲದರಲ್ಲೂ ಇದ್ದೀನಿ. ಓಕೆ, ಬಟ್ ಆ ಆ್ಯಪ್ಸ್ ನನ್ನಲ್ಲಿಲ್ಲ. ಇದರಲ್ಲಿ ಆ್ಯಪ್ ಸಣ್ಣಗೆ ಹೋದ್ರೆ, ನಾನು ಫೋನ್ ತೆಗೆದ್ರೆ ನಾನು ಹೋಗ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯು ವಿಲ್ ನಾಟ್ ಫೈಂಡ್ ಆ್ಯಪ್ಸ್, ಫೇಸ್ಬುಕ್, ಇನ್ಸ್ಟಾ ಆ್ಯಪ್ಸ್ ಎಲ್ಲ ಸಿಗೋದಿಲ್ಲ ಅದರಲ್ಲಿ. ಯಾವಾಗ ನಾನು ಫ್ರೀ ಆಗಿರ್ತೀನೋ ಆವಾಗ ನಾನು ಕೂತ್ಕೊಳ್ಬೇಕಂದ್ರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಪ್ರತಿ ಸರಿ ಕೂಡ ನಾನು ನೋಡ್ತಾ ನನ್ನ ಟೈಮ್ನ ವೇಸ್ಟ್ ನಾನು ಮಾಡ್ಕೊಳ್ಳೋದಿಲ್ಲ. ಸೈತಾನನು ಈ ರೀತಿಯಾಗಿ ಇದರ ಮುಖಾಂತರ ನಮ್ಮ ಮೇಲೆ ಒಂದು ಯುದ್ಧವನ್ನೇ ಮಾಡ್ತಾ ಇದ್ದಾನೆ. ಆ ಯುದ್ಧ ನಡೀತಾ ಇದನ್ನ ಕೂಡ ಗ್ರಹಿಸ್ತಾನೆ ಇಲ್ಲ, ಬಟ್ ಆತ ನಮ್ಮ ಆತ್ಮದ ಮೇಲೆ ಒಂದು ಯುದ್ಧವನ್ನ ನಡೆಸ್ತಾ ಇದ್ದಾನೆ. ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7ನೇ ವಚನದಲ್ಲಿ ನೋಡ್ತೇವೆ, ಸೈತನ ಯಾವ ರೀತಿಯಾಗಿ ಅವಳನ್ನ ಮರಳುಗೊಳಿಸಿ, ಮೋಸಗೊಳಿಸಿ, ಯಾವ ರೀತಿಯಾಗಿ ಅವರನ್ನು ನಾಶ ಮಾಡಿದನೋ, ಇವತ್ತು ಕೂಡ ಸೈತನನು ಅದೇ ರೀತಿಯಾದ ತಂತ್ರಗಳನ್ನ ಉಪಯೋಗಿಸಿ ನಮ್ಮ ಆತ್ಮಗಳನ್ನ, ನಮ್ಮ ಜೀವಿತಗಳನ್ನ ಆತ ನಾಶ ಮಾಡ್ತಾ ಇದ್ದಾನೆ. ಹೋದನ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7 ವಚನ. ಸೈತಾನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಆದಮ್ ಅವಳನ್ನ ವಂಚಿಸಿದನೋ, ಅದೇ ರೀತಿಯಾದ ವಂಚನೆ ಇವತ್ತು ನಮ್ಮ ಮೇಲೆ ನಡೀತಾ ಇದೆ ಎಂಬುದಾಗಿ ನಾವು ಗ್ರಹಿಸಕ್ಕೆ ಸಾಧ್ಯ. ಯಾವಾಗ ನೋಡ್ತೇವೋ, ಯೆಹೋವನಾದ ದೇವರು ಉಂಟು ಮಾಡಿದ ಎಲ್ಲ ಕಾಡು ಮೃಗಗಳಲ್ಲಿ ಸರ್ಪವು ಅತಿ ಯುಕ್ತಿಯುಳ್ಳದಾಗಿತ್ತು. ಸರ್ಪವು ಸ್ತ್ರೀ ಬಳಿಗೆ ಬಂದು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. ಒಂದು ಅರ್ಥ ಮಾಡ್ಕೊಳ್ಬೇಕು, ಸೈತನ್ನ ಸರ್ಪವನ್ನ ಯಾಕೆ ಆರಿಸ್ಕೊಂಡ? ಒಂದು ಗಾಡ್ಸ್ ಆರಿಸ್ಕೋಬೋದಾಗಿತ್ತಲ್ಲ ಅವಳ ಹತ್ರ ಬರೋದಕ್ಕೆ, ಒಂದು ದೈತ್ಯವಾದ ಆಕಾರದಲ್ಲಿ ಬರ್ಬೋದಾಗಿತ್ತಲ್ಲ. ಯಾಕೆ ಒಂದು ಸರ್ಪದ ರೀತಿಯಲ್ಲಿ ಅವಳ ಹತ್ರ ಬಂದು ಮಾತಾಡೋಣ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ದೈತ್ಯ ಆಕಾರ ಬಂದ್ಬಿಟ್ಟಿದ್ರೆ ಅವಳು ಬಂದ್ಬಿಟ್ಟು ಆದಾಮನ ಹೆಲ್ಪ್ ಮಾಡಂತ ಕಿರಿಚಿರ್ಬೋದು. ಆದಾಮ್ ಅವಳು ಬಂದು ಆ ದೈತ್ಯವನ್ನ ನಾಶ ಮಾಡಿರ್ಬೋದು. ಯಾಕಂದ್ರೆ ದೇವರು ಪ್ರತಿಯೊಂದು ಸೃಷ್ಟಿಯ ಮೇಲೆ ಅಧಿಕಾರವನ್ನ ಯಾರು ಕೊಟ್ಟಿದ್ರು? ಆದಾಮ್ ಮತ್ತೆ ಅವಳಿಗೆ ಕೊಟ್ಟಿದ್ರು. ಸೈತಾನೇನಾದ್ರೂ ಒಂದು ಮೃಗದ ರೂಪದಲ್ಲಿ, ಕ್ರೂರವಾದ ರೂಪದಲ್ಲಿ, ದೈತ್ಯಾಕಾರದಲ್ಲಿ ಆದಾಮ ಬಳಿಗೆ ಬಂದಿದ್ರೆ ಆದಾಮ ಅವುಗಳನ್ನ ನಾಶ ಮಾಡ್ಬಿಡ್ತಾ ಇದ್ರು. ಬಟ್ ಸೈತಾನನ ಯಾವ ರೀತಿಯ ಮರಳುಗೊಳಿಸ್ತಾನೆ ಅಂದ್ರೆ, ಈ ಡಿಸೀವ್ಡ್ ದೆಮ್, ಮಾತಲ್ಲಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿ ಅವರನ್ನ ವಂಚಿಸಿದನ್ನ ನಾವು ಈ ಒಂದು ಕಥೆಯಲ್ಲಿ ನಾವು ಗಮನಿಸ್ತೇವೆ. ಮೊದಲನೇ ಡಿಸ್ಟ್ರಾಕ್ಷನ್ ಏನಂದ್ರೆ, ಸೇಟನ್ ಈಸ್ ಡಿಸ್ಟ್ರಾಕ್ಟಿಂಗ್ ಈವ್. ಆದಮನ್ ಕೂಡ ಅಲ್ಲೇ ಇದ್ದ. ಅನೇಕ ಸಾರಿ ಅನ್ಕೊಳ್ತೇವೆ ಎಲ್ಲ ಅವಳು ಮಾಡಿದ ಪಾಪದಿಂದ ನಮಗೆ ಈ ಗತಿ ಬಂತು ಅಂತ. ಅವಳು ಜೊತೆ ಸರ್ಪ ಮಾತಾಡ್ಬೇಕಂದ್ರೆ, ಅವಳು ಹಣ್ಣು ತಿನ್ಬೇಕಂದ್ರೆ ಆದಮ್ ಎಲ್ಲಿದ್ದ ಗೊತ್ತಾ? ಪಕ್ಕದಲ್ಲೇ ಇದ್ದ. ಸೊ ಗಂಡಸರೆಲ್ಲ ಕೂಡ ಹೇಳಂಗಿಲ್ಲ ಇದು ಅವಳು ಮಾಡಿದ ತಪ್ಪು ಅಂತ. ಆದಮ್ ಏನ್ ಮಾಡ್ತಾ ಇದ್ದ? ಮಾತಾಡ್ಬೇಕಾಗಿತ್ತಾನೆ, ದೇವ್ರ ಬಾಯ್ ಕೊಟ್ಟಿರ್ತಾನೆ ಮಾತಾಡೋದಕ್ಕೆ. ಓಕೆ, ಸೊ ದಟ್ಸ್ ಎ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್. ಇಲ್ಲಿ ಮೊದಲು ಸೈತಾನ್ ಏನ್ ಮಾಡ್ತಾ, ಡಿಸ್ಟ್ರಾಕ್ಟಿಂಗ್ ಹರ್ ಫ್ರಮ್ ದಿ ಅಬಂಡೆನ್ಸ್ ಟು ರೆಸ್ಟ್ರಿಕ್ಷನ್ಸ್.
ದೇವರು ಆದಮ ಅವಳಿಗೆ ಈ ಏದೆನ್ ತೋಟ ಸೃಷ್ಟಿ ಮಾಡಿದ್ಮೇಲೆ ಎಷ್ಟೋ ಮರಗಳಿತ್ತು, ಹಣ್ಣಿನ ಮರಗಳಿತ್ತು. ಓಕೆ, ಯಾವ ಮರದ ಹಣ್ಣು ಬೇಕಂದ್ರೆ ನೀವು ತಿನ್ನಿ ಅಂತ ದೇವರು ಆದಮ ಅವಳಿಗೆ ಫ್ರೀಡಮ್, ಸ್ವತಂತ್ರ ಕೊಟ್ಟಿದ್ರು. ಬಟ್ ಈ ಸೈತಾನನು ಅವಳ ಹತ್ರ ಬಂದಾಗ ಈ ಆದಮ್ ಮತ್ತೆ ಅವಳ ಗಮನವನ್ನ ಸೈತಾನ ಯಾವ್ದ್ರ ಕಡೆ ಸೆಳೀತಾ ಇದನ್ನು ಗೊತ್ತಾ? ಯಾವುದನ್ನ ದೇವರು ತಿನ್ಬೇಡ ಅಂತ ಹೇಳಿದ್ರು, ಯಾವುದನ್ನ ನಿರಾಕರಿಸಿದ್ರು, ಅದ್ರ ಕಡೆಗೆ ಸೈತಾನನ್ನು ಅವಳ ಒಂದು ಗಮನವನ್ನ ಸೆಳೀತಾ ಇದ್ದಾನೆ. ಇವತ್ತು ಸೈತಾನ ನಮ್ಮ ಜೀವನದಲ್ಲಿ ಅದೇ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಸಂತೋಷವಾಗಿರ್ಬೇಕಂದ್ರೆ, ನಮ್ಮ ಜೀವಿತವನ್ನ ಆನಂದಿಸ್ಬೇಕಂದ್ರೆ ಎಷ್ಟೋ ಒಳ್ಳೆಯ ಕಾರ್ಯಗಳಿವೆ. ಆದ್ರೆ ಸೈತಾನನು ಆ ಒಳ್ಳೆಯ ಕಾರ್ಯಗಳಿಂದ, ಸಭೆಗೆ ಬರೋದ್ರಿಂದ ಆಶೀರ್ವಾದ ಉಂಟಾಗುತ್ತಾ? ಪ್ರಾರ್ಥನಾ ಕೂಟಗಳಿಗೆ ಬರೋದ್ರಿಂದ ನಮಗೆ ಒಳ್ಳೇದಾಗುತ್ತಾ? ನಾವು ಆನಂದಿಸ್ಬೋದಾ? ಬಟ್ ಇವುಗಳ ಬಗ್ಗೆ ಸೈತಾನನು ನಮಗೆ ಗಮನ ತರೋದಿಲ್ಲ. ಯಾವುದನ್ನ ದೇವರು ನಿಷೇಧಿಸಿದ್ದಾರೋ ಅಂತ ವಿಷಯಗಳ ಕಡೆಗೆ ಸೈತಾನನು ನಮ್ಮ ಗಮನವನ್ನ ಸೆಳಿತಾನೆ. ಜೀವನದಲ್ಲಿ ಸಂತೋಷವಾಗಿರ್ಬೇಕಂದ್ರೆ ಸಾವಿರಾರು ಒಳ್ಳೆಯ ರೀತಿಯ ಸಂತೋಷವಾಗಿರ್ಬೋದು, ಸಾವಿರಾರು ಕಾರ್ಯಗಳನ್ನ ಮಾಡಕ್ಕೆ ದೇವರು ಅನುಮತಿ ಕೊಟ್ಟಿದ್ದಾರೆ. ಬಟ್ ಸೈತಾನನು ಆ ಸಾವಿರಾರು ಒಳ್ಳೆಯ ಕಾರ್ಯಗಳನ್ನ ತೆಗೆದು ಯಾವುದನ್ನ ನಿಷೇಧಿಸಿ, ಯಾವುದು ನಮ್ಮ ಆತ್ಮಕ್ಕೆ ಅದು ನೋವನ್ನು ಉಂಟು ಮಾಡುತ್ತೋ, ನಮ್ಮ ಆತ್ಮವನ್ನು ಕುಗ್ಗಿಸುತ್ತೋ, ನಮ್ಮ ಆತ್ಮವನ್ನ ನಾಶ ಮಾಡುತ್ತೋ, ಸೈತಾನನು ಅಂತ ಒಂದು ಕಾರ್ಯಗಳಿಗೆ ನಮ್ಮ ಗಮನವನ್ನ ಸೆಳೀತಾ ಇದ್ದಾನೆ. ಮೊದಲು ಅದೇ ಮಾಡಿದ್ದು, ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಸೆಕೆಂಡ್, ಅವಳು ಸೈತಾನನು ಈಸ್ ಡಿಸ್ಟ್ರಾಕ್ಟಿಂಗ್ ದೆಮ್ ಫ್ರಮ್ ಟ್ರೂತ್ ಟು ಲೈಸ್. ಅಂದ್ರೆ ಸೈತಾನನು ಅವಳ ಹತ್ರ ಕೇಳ್ತಾನೆ, ಇದು ನಿಜವಾಗಿಯೂ ದೇವರು ಹೇಳಿದ್ರ ಎಂಬುದಾಗಿ. ಅಲ್ಲೇನು ಉಂಟು ಮಾಡ್ತಾ ಇದ್ದಾನೆ? ಸಂದೇಹವನ್ನ. ಸತ್ಯ ಏನು? ದೇವರು ತಿನ್ಬೇಡ ಅಂತ ಹೇಳಿದ್ರೆ ಸತ್ಯ. ಬಟ್ ಸೈತಾನ ಏನ್ ಮಾಡ್ತಾ ಇದ್ದಾನೆ? ಇದನ್ನ ನಿಜವಾಗಿಯೂ ದೇವರು ಹೇಳಿದ್ರ ಅಂದ್ರೆ ಸುಳ್ಳಿನ ಕಡೆಗೆ ಸಂದೇಹವನ್ನ ಹಾಕಿ ಸುಳ್ಳಿನ ಕಡೆಗೆ ಅವಳನ್ನ ಸೈತಾನನ್ನು ಎಳೆದುಕೊಂಡು ಹೋಗ್ತಾ ಇರೋದನ್ನ ನಾವು ಕಾಣ್ತೇವೆ. ಇವತ್ತು ಕೂಡ ಈ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂದ್ರೆ, ಇಟ್ ಈಸ್ ಆಲ್ ಡಿಸೆಪ್ಷನ್, ಲೈಸ್. ಅದು ಅಲ್ಗಾರಿಥಮ್ಸ್ ಇರ್ಬೋದು, ಕಂಟೆಂಟ್ ಇರ್ಬೋದು, ಇಟ್ಸ್ ಆಲ್ ಟು ಡಿಸೀವ್ ಯು. ಸ್ಪೆಷಲಿ ಅದೆಲ್ಲ ಬಿಸ್ನೆಸ್ ಟ್ಯಾಕ್ಟಿಕ್ಸ್, ಅವೆಲ್ಲ ಕೂಡ ನಿಮ್ಮನ್ನ ಅಟ್ರಾಕ್ಟ್ ಮಾಡಿ ನೀವು ಕೊಂಡುಕೊಳ್ಳುವಂತ ಮಾಡೋ ರೀತಿಯಲ್ಲಿ ದಟ್ಸ್ ಅ ಡಿಫರೆಂಟ್ ಸ್ಟ್ರಾಟಜಿ ಆಲ್ ಟುಗೆದರ್. ಇಲ್ಲಿ ಏನ್ ನಾವು ನೋಡ್ತಾ ಇದ್ದೇವೆ ಅಂದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಕಂಟೆಂಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಅದು ಅನ್ನೋದ್ರೆ ನಾವು ಯೋಚನೆ ಮಾಡ್ತೀವ. ಯಾರೋ ನಮ್ಮ ಫೇಮಸ್ ಪರ್ಸನಾಲಿಟಿ, ಬಹಳ ಪಾಪ್ಯುಲರ್ ಪರ್ಸನಾಲಿಟಿ, ಅವ್ರು ಏನೋ ಹೇಳಿದ್ರು, ಮದುವೆ ಜೀವನದ ಬಗ್ಗೆ ಏನು ಹೇಳಿದ್ರು, ಪೇರೆಂಟಿಂಗ್ ಯಾವ ರೀತಿ ಮಾಡ್ಬೇಕಂತ ವಿಷಯ ಹೇಳಿದ್ರು, ಹಣಕಾಸಿನ ಬಗ್ಗೆ ಏನೊಂದು ರೀಲ್ ಬಂತು, ಇನ್ನೊಂದು ಏನೇನೋ ರೀಲ್ಗಳು ಬಂತು. ಅದೆಲ್ಲ ಬರೀ ನಂಬಕ್ ಆಗುತ್ತಾ? ನಂಬೋದಾ? ಅನೇಕ ನಾವು ಸುಳ್ಳುಗಳಲ್ಲಿ ನಂಬಿ ಮದುವೆ ಜೀವನದ ಬಗ್ಗೆ ಸುಳ್ಳುಗಳು ನಂಬಿಟ್ಟಿದ್ದೇವೆ. ತಂದೆ ತಾಯಿ ಮತ್ತೆ ಮಕ್ಕಳ ಒಂದು ಪೇರೆಂಟಿಂಗ್ ಬಗ್ಗೆ ನಾವು ಸುಳ್ಳುಗಳನ್ನ ನಂಬಿಟ್ಟಿದ್ದೇವೆ. ಹಣಕಾಸಿನ ವಿಷಯದಲ್ಲಿ ಸುಳ್ಳುಗಳನ್ನ ನಂಬಿಟ್ಟಿದ್ದೇವೆ. ಬೇರೆ ಬೇರೆ ವಿಷಯಗಳಲ್ಲಿ ಯಾರೋ ಏನೋ ಹೇಳಿದ್ರು, ಸಾವಿರಾರು ಲೈಕ್ಗಳಿವೆ ಎಂಬುದು ನಂಬ್ತಾ ಇದ್ದೇವೆ. ಬಟ್ ವಿ ಶುಡ್ ನೋ ವಾಟ್ ಇಸ್ ಟ್ರೂತ್ ಫ್ರಮ್ ಲೈಫ್. ಸತ್ಯ ಏನು? ದೇವರ ವಾಕ್ಯದಲ್ಲಿ ಮಾತ್ರ ನಾವು ಸತ್ಯವನ್ನ ಕಾಣಬೇಕು. ಬೇರೆ ಯಾರನ್ನಾದ್ರೂ ಫಾಲೋ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಯೇಸುವನ್ನ ಫಾಲೋ ಮಾಡಬೇಕು, ದೇವರ ವಾಕ್ಯವನ್ನ ಫಾಲೋ ಮಾಡಬೇಕು, ಸತ್ಯವನ್ನ ಫಾಲೋ ಮಾಡಬೇಕು. ಆಮೇಲೆ ನಿಮಗೆ ವಿವೇಚಿಸಕ್ಕಾಗುತ್ತೆ. ಅಲ್ಲಿ ನಾ ಎಲ್ಲ ಸುಳ್ಳು ಅಂತ ಹೇಳ್ತಾ ಇಲ್ಲ, ಯಾವುದು ಸುಳ್ಳು ಯಾವುದು ಸತ್ಯ ಅಂತ ತಿಳ್ಕೊಬೇಕಂದ್ರೆ ಮೊದಲು ನಿಮ್ಗೆ ಏನಿರಬೇಕು? ಈ ಸತ್ಯ ನಿಮಗೆ ಗೊತ್ತಿರಬೇಕು. ಆವಾಗ ಮಾತ್ರ ನಾವು ಸತ್ಯವೆಂಬುದಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಮೂರನೇದು, ಸೇಟನ್ ಇಸ್ ಡಿಸ್ಟ್ರಾಕ್ಟಿಂಗ್ ದೆಮ್ ಫ್ರಮ್ ಕಾನ್ಸಿಕ್ವೆನ್ಸಸ್ ಟು ಇಮಿಡಿಯೇಟ್ ಗ್ರಾಟಿಫಿಕೇಶನ್. ದೇವ್ರು ಏನಂತ ಹೇಳಿದ್ರು? ಪರಿಣಾಮಗಳ ಬಗ್ಗೆ ಏನ್ ಹೇಳಿದ್ರು ದೇವರು ಆದಮ ಅವಳಿಗೆ? ಈ ಹಣ್ಣನ್ನ ತಿಂದಿರ ದಿನದಂದು ಏನ್ ಮಾಡ್ತೀರಾ ನೀವು? ಸಾಯ್ತೀರಾ ಅಂತ ಹೇಳಿದ್ರು. ಸೊ ನಾವು ಮಾಡುವ ಪ್ರತಿಯೊಂದು ಪಾಪಗಳಿಗೆ ಏನಿದೆ? ಪರಿಣಾಮಗಳಿದೆ. ಬಟ್ ಈ ಸೋಷಿಯಲ್ ಮೀಡಿಯಾ ಏನ್ ಮಾಡುತ್ತೆ ನಮ್ಮನ್ನ ಅಂದ್ರೆ, ನಮ್ಮ ಗಮನವನ್ನ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳಿಂದ ತೆಗೆದು ಈಗ ಈ ಕ್ಷಣ ನಿಮ್ಗೆ ಏನ್ ಸಂತೋಷ ಕೊಡುತ್ತೋ, ಈ ಕ್ಷಣದಲ್ಲಿ ನಿಮ್ಗೆ ಏನ್ ಆನಂದ ಕೊಡುತ್ತೋ, ಈ ಕ್ಷಣದಲ್ಲಿ ನಿಮ್ಗೆ ಏನ್ ಒಳ್ಳೇದು ಅನಿಸುತ್ತೋ ಅದು ಮಾಡಿ. ಸೈತನ್ ಏನ್ ಬಂದು ಹೇಳ್ತಾನೆ? ಖಂಡಿತವಾಗಿ ನೀವು ಸಾಯಲ್ಲ. ದೇವ್ರೇನಂತ ಹೇಳಿದ್ರು? ಸಾಯ್ತೀರ. ಹಣ್ಣ ತಿನ್ನದೊಂದು ದಿನದೊಂದು ಏನ್ ಮಾಡ್ತೀರಾ? ಸಾಯ್ತೀರಾ. ಸೈತನ್ ಬಂದು ಏನ್ ಹೇಳ್ತಾ ಇದ್ದಾನೆ? ನೀವು ಸಾಯಲ್ಲ ಅಂತ. ಅಂದ್ರೆ ನಾವು ಮಾಡುವಂತ ಕಾರ್ಯಗಳ ಪರಿಣಾಮವನ್ನ ಆ ಸೈತನು ಕಾಣದಂತೆ ಮಾಡ್ಬಿಡುತ್ತೆ. ಅದರಲ್ಲಿ ನಾವು ಹುಷಾರಾಗಿರ್ಬೇಕು. ನಾಲ್ಕನೇದು, ಇಟ್ ಇಸ್ ಡಿಸ್ಟ್ರಾಕ್ಟಿಂಗ್ ದೆಮ್ ಫ್ರಮ್ ದ ಟ್ರೂ ಕ್ಯಾರೆಕ್ಟರ್ ಆಫ್ ಗಾಡ್ ಟು ಎ ಡಿಸ್ಟಾರ್ಟೆಡ್ ಇಮೇಜ್ ಆಫ್ ಗಾಡ್. ಸೈತನು ಏನಂತ ಹೇಳ್ತಾನೆ ಗೊತ್ತಾ ಅವಳ ಹತ್ರ? ಯಾಕೆ ಗೊತ್ತಾ ದೇವ್ರ ನಮ್ಮನ್ನು ತಿನ್ಬೇಡ ಅಂತ ಹೇಳಿರೋದು?
ಇದು ತಿಂದಿದ ದಿನದಂದು ನೀವೇನಾಗ್ಬಿಡ್ತೀರಾ? ದೇವರ ಹಾಗೆ ಆಗ್ಬಿಡ್ತೀರಾ. ಈ ಹಣ್ಣ ತಿಂದಾಗ ನೀವೇನಾಗ್ಬಿಡ್ತೀರಾ? ನೀವು ದೇವರ ತರ ಆಗೋದಕ್ಕೆ ದೇವ್ರಿಗೆ ಇಷ್ಟ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ದೇವ್ರ ತರ ಆಗ್ಬಾರ್ದು ಎಂಬುದು ದೇವರಿಗೆ ಇಷ್ಟ ಇಲ್ಲ. ನೀವು ತಿಂದ್ರೆ ಏನಾಗ್ತೀರಾ? ದೇವರಾಗ್ತೀರಾ. ಅಂದ್ರೆ ದೇವರು ನಮಗೆ ಗೊತ್ತು, ಒಳ್ಳೆಯ ದೇವರು, ಪರಿಶುದ್ಧವಾದ ದೇವರು. ಆತರ ಕ್ಯಾರೆಕ್ಟರ್ನ ಡಿಸ್ಟಾರ್ಟ್ ಮಾಡ್ತಾರದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಅರ್ಥ ಏನಂದ್ರೆ, ಸೈತನು ಏನಂತ ನಂಬಿಸ್ತಾ ಇದ್ದಾನೆ ಅವಳನ್ನ, ಆದಮ್ನ, ಅಂದ್ರೆ ನಿಮ್ಮಿಂದ ದೇವರೇನೋ ಒಳ್ಳೆಯದನ್ನ ತೆಗೆದಿಡ್ತಾ ಇದ್ದಾನೆ. ನೀವು ಚೆನ್ನಾಗಿರ್ಬೇಕನ್ನೋದು ದೇವ್ರಿಗೆ ಇಷ್ಟ ಇಲ್ಲ, ನೀವು ಉತ್ತಮವಾಗಿರ್ಬೇಕೆಂಬುದು ದೇವರಿಗೆ ಇಷ್ಟ ಇಲ್ಲ, ಅದಕ್ಕೆ ದೇವ್ರು ತಿನ್ಬೇಡ ಅಂತ ಹೇಳಿರೋದು. ಅಂದ್ರೆ ದೇವರ ಗುಣಗಳನ್ನೇ ಈತನು ತಪ್ಪಾದ ರೀತಿಯಲ್ಲಿ ಅವರನ್ನ ಹಾಕಿ ಮೋಸಗೊಳಿಸ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಆದ್ದರಿಂದ ಅವಳು ಯಾವ ರೀತಿಯಾಗಿ ಆ ದಿನದಲ್ಲಿ ಸೈತನನು ಆದಮ್ ಅವಳನ್ನು ಯಾವ ರೀತಿಯಾಗಿ ಮಳುಗೊಳಿಸಿ, ವಂಚಿಸಿ, ಡಿಸ್ಟ್ರಾಕ್ಟ್ ಮಾಡಿ ಅವರನ್ನ ಹಣ್ಣು ತಿನ್ನುವಂತೆ ಮಾಡ್ತೋ, ಇವತ್ತು ಕೂಡ ಸೈತನ್ ಅದೇ ರೀತಿಯಲ್ಲಿ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡಿ ತಪ್ಪಾದ ರೀತಿಯಲ್ಲಿ, ನಾಶನದ ರೀತಿಯಲ್ಲಿ ಹೋಗುವಂತೆ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ಹುಷಾರಾಗಿರಬೇಕು. ಅವಳು ಯಾವಾಗ ಈ ಹಣ್ಣನ್ನ, ಈ ಸೈತನ ಮಾತೆಲ್ಲ ಕೂಡ ಕೇಳಿ ಸ್ಟೆಪ್ ಬೈ ಸ್ಟೆಪ್ ಡಿಸ್ಟ್ರಾಕ್ಟ್ ಆಗಿ ವಂಚಿಸಲ್ಪಟ್ಟು ಆಕೆ ಹಣ್ಣನ್ನು ನೋಡ್ತಾ ಇದ್ದಾಳೆ. ಮುಂಚೆ ಎಷ್ಟೋ ದಿನ ಆ ತೋಟದಲ್ಲಿ ಇದ್ರಲ್ಲ ಆದಾಮವ್ವ. ಆದ್ರೆ ಇವಾಗ ಸೈತನ ಹೇಳಿದ ಮಾತುಗಳನ್ನ ಕೇಳಿ ಅವಳು ಹಣ್ಣನ್ನು ನೋಡಿ ಏನ್ ಅನಿಸ್ತಾ ಇದೆ ಗೊತ್ತಾ ಅವಳಿಗೆ? ಆದಿಕಾಂಡ 3:16 3:6, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೂಡ ಕೊಡಲು ಅವನು ತಿಂದನು. ಅಂದ್ರೆ ಅವಳು ಏನ್ ಮಾಡ್ತಾ ಇದ್ದಾಳೆ, ಹಣ್ಣನ್ನು ನೋಡಿ ಇದು ಒಳ್ಳೆಯದು ಅಂತ ನಂಬಿಟ್ಲು. ಈ ಒಳ್ಳೆಯದು ಕೆಟ್ಟದು ಅನ್ನೋದು ಎಲ್ಲಿಂದ ಯಾರು ಡಿಸೈಡ್ ಮಾಡಬೇಕು? ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದು ಡಿಸೈಡ್ ಮಾಡೋ ಅರ್ಹತೆ ಇರೋರು ಯಾರು? ನಾವ? ನೀವು ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ಪೂರ್ತಿ ಓದಿದ್ರೆ ಈ ವಾಕ್ಯ ಬರೋವರೆಗೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾ ಇದ್ದು ಯಾರು ಗೊತ್ತಾ? ದೇವರು. ಆದಿಕಾಂಡ 1ನೇ ಅಧ್ಯಾಯ ನೀವು ಮೊದಲನೇ ದಿನ ನೋಡಿದ್ದೀರಿ ಸೃಷ್ಟಿ ಯಾವ ರೀತಿ ಮಾಡಿದ್ರು. 1:3 ವಚನದಲ್ಲಿ ನೋಡ್ತೇವೆ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು, ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ಒಳ್ಳೆಯದಂತ ಡಿಸೈಡ್ ಮಾಡ್ಬೇಕಾದ್ರೆ ಯಾರು? ಆದಿಕಾಂಡ 1:9-10 3ನೇ ದಿನ ದೇವರು ಇನ್ನೊಂದು ಮಾಡ್ತಾರಲ್ಲಿ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿಯೆಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು. ಯಾರು ಒಳ್ಳೆಯದಂತ ನೋಡಿದ್ದು? 4ನೇ ದಿನ ಆದಿಕಾಂಡ 1ನೇ ಅಧ್ಯಾಯ 11, 12 ಎಲ್ಲ ಸಮಯ ಓದಕ್ಕೆಲ್ಲ. ಸೂರ್ಯ, ಆಕಾಶ, ಚಂದ್ರ ಎಲ್ಲ ಕೂಡ ಸೃಷ್ಟಿ ಮಾಡಿ ದೇವ್ರು ಏನ್ ಹೇಳ್ತಾ ಇದ್ರೆ, ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. 5ನೇ ದಿನ ದೇವ್ರನ್ನ ಸೃಷ್ಟಿ ಮಾಡಿದ್ರು. ಸಮುದ್ರ ಜೀವಿಗಳನ್ನ, ನೆಲ ಜೀವಿಗಳನ್ನ ಸೃಷ್ಟಿ ಮಾಡಿ ಮತ್ತೆ ದೇವರು ಅದನ್ನ ಒಳ್ಳೆಯದೆಂದು ನೋಡಿದ್ರು. 20-21 24, 25 ದೇವರು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ ಅದು ಒಳ್ಳೆಯದೆಂದು ದೇವರು ಹೇಳ್ತಾ ಇದ್ದಾರೆ. ಆದಿಕಾಂಡ 1:31 ದೇವರು ಒಂದನ್ನು ಒಳ್ಳೇದಲ್ಲ ಅಂತ ಕೂಡ ಹೇಳಿದ್ರು. ಆದಿಕಾಂಡ 7:18 ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದೆನು. ಪಾಯಿಂಟ್ ಏನಂದ್ರೆ, ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಎಂಬುದಾಗಿ ಯಾರು ಡಿಸೈಡ್ ಮಾಡ್ತಾ ಇರೋದು? ದೇವರು. 3ನೇ ಅಧ್ಯಾಯ 6ನೇ ವಚನಕ್ಕೆ ಬರೋಷ್ಟರಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ಒಳ್ಳೇದಂತ? ಅಲ್ಲೇ ಪ್ರಾಬ್ಲಮ್. ಪಾಪದ ಬೇರು ಏನಂದ್ರೆ, ಒಳ್ಳೇದನ್ನೋದು ಡಿಸೈಡ್ ಮಾಡ್ಬೇಕಾದ್ರೆ ನಾವಲ್ಲ. ಒಳ್ಳೇದು ಯಾವ್ದು ಒಳ್ಳೇದು, ನಮ್ಮ ಜೀವಿತಕ್ಕೆ ಯಾವ್ದು ಒಳ್ಳೇದು, ಅದು ಗಂಡ ಅನ್ಕೊಳ್ತೇನೆ ಆತನ ಹೇಳ್ತಾರದು ಒಳ್ಳೆಯದು, ಹೆಂಡತಿ ಡಿಸೈಡ್ ಮಾಡ್ತಾರೆ ಆಕೆ ಹೇಳ್ತಾರದ ಒಳ್ಳೇದು, ಮಕ್ಕಳು ಡಿಸೈಡ್ ಮಾಡ್ತಿದ್ರೆ ಅವ್ರು ಹೇಳ್ತಾರದ ಒಳ್ಳೇದು ಅಂದ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಒಳ್ಳೇದನ್ನ ಡೆಫಿನೇಷನ್ ಎಲ್ಲಿಂದ ಬರಬೇಕು ಗೊತ್ತಾ? ಯಾವುದನ್ನ ನೋಡಿ ನಾವು ಒಳ್ಳೇದ ತೀರ್ಮಾನ ಮಾಡ್ಬೇಕು ಗೊತ್ತಾ? ನಮ್ಮ ಮನಸ್ಸಿಗೆ ಯಾವ್ದು ಸರಿ ತೋಚುತ್ತೋ ಅದಲ್ಲ, ನಮ್ಮ ಭಾವನೆಗಳಿಗೆ ಯಾವ್ದು ಸರಿ ತೋಚುತ್ತೋ ಅದಲ್ಲ. ದೇವರ ವಾಕ್ಯದಲ್ಲಿ ಯಾವ ಯಾವ ವಿಷಯದಲ್ಲಿ ದೇವರು ಒಳ್ಳೇದನ್ನಿದ್ದಾನೋ ಅದನ್ನ ನಾವು ಒಳ್ಳೇದಂತ ಹೇಳಿಕೊಳ್ಳೋದಾಗ ಮಾತ್ರ ಅದು ನಿಜವಾಗಿಯೂ ಕೂಡ ಒಳ್ಳೇದಾಗಿರೋದಕ್ಕೆ
ಸಾಧ್ಯ. ಯು ಅಂಡ್ ಐ ಕೆನಾಟ್ ಡಿಫೈನ್ ವಾಟ್ ಈಸ್ ಗುಡ್. ನಾವು ಡಿಸೈಡ್ ಮಾಡಬಾರ್ದು. ನಾವು ಡಿಸೈಡ್ ಮಾಡಿದ್ರೆ ಅವಳಾಗೆ ನಮ್ಮ ಕಣ್ಣಿಗೆ ಕಂಡಿದ್ದು ಮನಸ್ಸಿಗೆ ಬಂದಿದ್ದೆಲ್ಲ ಕೂಡ ಒಳ್ಳೇದು ಅನಿಸುತ್ತೆ. ಯಾವಾಗಲೂ ಕೂಡ ನಾನು ದೇವ್ರ ಹತ್ರ ಹೋಗಿ, ದೇವರೇ ಈ ಕಾರ್ಯವನ್ನು ನಾನು ಮಾಡ್ಬೇಕಂತಿದ್ದೀನಿ, ಇದು ನಿನ್ನ ದೃಷ್ಟಿಗೆ ಒಳ್ಳೇದಲ್ಲವನ್ನು ತೋರಿಸಿ ಎಂಬುದಾಗಿ. ನನಗೆ ಒಳ್ಳೇದಾಗಿ ಕಾಣ್ತಾ ಇದೆ, ಎಲ್ಲರೂ ಕೂಡ ಒಳ್ಳೇದಂತ ಹೇಳ್ತಾ ಇದ್ದಾರೆ, ಬಟ್ ನಿನಗಿದು ಒಳ್ಳೇದಾಗಿದೆಯಾ ಇಲ್ಲೋ ಎಂಬುದಾಗಿ ನಾವು ಕೇಳುವಂಥರಾಗಿರ್ಬೇಕು. ಹಾಲೆಲೂಯಾ. ಪಾಪದ ಬೇರು, ದ ಎಸೆನ್ಸ್ ಆಫ್ ಸಿನ್ ಈಸ್ ಟು ಡಿಸೈಡ್ ವಾಟ್ ಈಸ್ ಗುಡ್ ಇಂಡಿಪೆಂಡೆಂಟ್ ಆಫ್ ಗಾಡ್. ಯಾವಾಗ ನಾವು ದೇವರನ್ನ ಬಿಟ್ಟು ನಾವೇ ಡಿಸೈಡ್ ಮಾಡ್ತೀವೋ, ಮದುವೆ ಆಗ್ಬೇಕಂದ್ರೆ ನಿಮಗೆ ಯಾವುದು ಒಳ್ಳೆಯ ಪರ್ಸನ್ ಡಿಸೈಡ್ ಮಾಡೋದಲ್ಲ, ದೇವರ ದೃಷ್ಟಿಗೆ ಆ ವ್ಯಕ್ತಿ ಒಳ್ಳೆಯರಲ್ಲ ಅಂತ ಡಿಸೈಡ್ ಮಾಡಬೇಕು. ಯಾವುದೋ ಕಾಲೇಜ್ ಸೇರ್ಕೋಬೇಕಾ, ಏನೋ ತೀರ್ಮಾನ ತೆಗೆದುಕೊಳ್ಬೇಕಾ, ನಿಮಗೆ ಯಾವುದು ಒಳ್ಳೇದು ಅನ್ನಿಸ್ತಾ ಇದೆ ಅನ್ನೋದಲ್ಲ, ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಆವಾಗ ಮಾತ್ರ ಅದು ನಿಜವಾಗಿ ಕೂಡ ಒಳ್ಳೇದಾಗಿರೋದಕ್ಕೆ ಸಾಧ್ಯ. ಹಾಲೆಲೂಯಾ. ಕೊನೆಯದಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೇಲೆ ಜೀವನ ಯಾವ ರೀತಿ ನಾವು ಗಳಿಸುವಂಥದ್ದು, ಫ್ಯೂ ಸಜೆಷನ್ಸ್. ಇದೊಂದು ಬೆಂಕಿ ಥರ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು ಒಂದು ಬೆಂಕಿ ಥರ. ಬೆಂಕಿಯಲ್ಲಿ ನಾವು ಅಡುಗೆ ಕೂಡ ಮಾಡ್ಬೋದು, ಮನೆ ಕೂಡ ಸುಡ್ಬೋದು. ಎರಡರ ಶಕ್ತಿ ಆ ಬೆಂಕಿಗಿದೆ. ಸೊ ಇದರಲ್ಲಿ ಒಳ್ಳೇದು ಮಾಡ್ಬೋದು, ನಾಶ ಕೂಡ ಆಗ್ಬೋದು. ನೀವು ಯಾವ ರೀತಿ ಅದನ್ನು ಉಪಯೋಗಿಸ್ತೀರ ಅನ್ನೋದು ನಿಮ್ಮ ಕೈಲಿದೆ. ಕೆಲವೊಂದು ವಿಷಯಗಳನ್ನ ನಾವು ನಿಮ್ಮ ಸಜೆಸ್ಟ್ ಮಾಡೋಕ್ಕೆ ನಾನು ಬಯಸ್ತೇನೆ. ಮೊದಲನೇದು, ಸೆಟ್ ಬೌಂಡ್ರೀಸ್. ಯಾವ ಸಮಯದಲ್ಲಿ ಈ ಫೋನ್ಗಳನ್ನ ಯೂಸ್ ಮಾಡ್ತಿರೋ ನೀವು ಬೌಂಡ್ರೀಸ್ನ ಡ್ರಾ ಮಾಡಬೇಕು. ವಿಶೇಷವಾಗಿ ಕುಟುಂಬವಾಗಿ ಕುಳಿತುಕೊಂಡಾಗ ಇದನ್ನು ಸ್ವಲ್ಪ ಸೈಡ್ಗಿಡಿ. ಗಂಡ ಹೆಂಡತಿ ಮಕ್ಕಳು ಕುಳಿತುಕೊಳ್ಬೇಕಂದ್ರೆ ಇದರಲ್ಲಿ ನೀವು ಸೈಡ್ಗಿಟ್ಟು ಒಬ್ಬರೊಬ್ಬರು ನೋಡಿ ನೇರವಾಗಿ ಕಣ್ಣಿಗೆ ಕಣ್ಣಿಟ್ಟು ಗುಂಡಿಗೆ ಗುಂಡಿಟ್ಟು ಓಕೆ ನೇರವಾಗಿ ಮಾತಾಡಿ. ಕೆಲವೊಂದು ರೂಮ್ಗಳೇ ತೊಗೊಂಡು ಹೋಗ್ಬಾರ್ದು, ಇದನ್ನ ಬೆಡ್ರೂಮ್ಗಳನ್ನ ಆಚೆ ಇರಬೇಕಿದು. ಬೆಡ್ರೂಮಲ್ಲಿ ಗಂಡ ಹೆಂಡತಿ ಮಕ್ಕಳು ಪ್ರೀತಿ ಅನ್ಯೋನ್ಯತೆಯಿಂದ ಸಮಯವನ್ನು ಕಳೆಯುವಂಥ ಸಮಯ. ಇನ್ನೊಬ್ಬರ ಜೊತೆ ಸಮಯ ಕಳಿಬೇಡಿ, ನಿಮ್ಮ ಕುಟುಂಬದ ಜೊತೆ ಸಮಯವನ್ನು ಕಳೀರಿ. ಕೆಲವೊಂದು ರೂಮ್ಗಳಲ್ಲಿ ಇದನ್ನು ರೆಸ್ಟ್ರಿಕ್ಟ್ ಮಾಡಬೇಕು. ಓಕೆ. ಎರಡನೇದು, ಕೆಲವೊಂದು ಸ್ಪೆಸಿಫಿಕ್ ಟೈಮ್ ಝೋನ್ಸ್ ಮಾಡ್ಕೊಳ್ಳಿ. ದಿನ ಎಲ್ಲ ನೀವು ಫೋನ್ ನೋಡ್ತಾನೆ ಇರಬೇಕಾಗಿಲ್ಲ. ಮಧ್ಯಾಹ್ನ ಅರ್ಧ ಗಂಟೆ ನಾನು ನೋಡ್ತೀನಿ ಅಂತ ಡಿಸೈಡ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಸಾಯಂಕಾಲ ಅರ್ಧ ಗಂಟೆ ಇದು ನೋಡ್ತೀನಿ. ಟೈಮ್ ಝೋನ್ ಫಿಕ್ಸ್ ಮಾಡ್ಕೊಳ್ಳಿ, ಯಾವ ಟೈಮ್ನ ಇದರಲ್ಲಿ ನೋಡ್ತೀರಾ ಅಂತ. ಕೆಲವೊಂದು ಟೈಮಲ್ಲಿ ಕಂಪ್ಲೀಟಾಗಿ ಕಟ್ ಆಫ್ ಆಗಿ, ದೇವ್ರ ಜೊತೆ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಕಳೆಯೋದಕ್ಕೆ ಕಂಪ್ಲೀಟಾಗಿ ಕಟ್ ಆಫ್ ಆಗಿ, ಪ್ರಾರ್ಥನೆಯ ಸಮಯದಲ್ಲಿ ದೇವ್ರ ವಾಕ್ಯ ಸಮಯದಲ್ಲಿ ಸೈಲೆಂಟ್ಗಾರಿಟ್ಟು ದೂರ ಇಡಿ, ಇಲ್ಲ ಸ್ವಿಚ್ ಆಫ್ ಮಾಡಿ. ಓಕೆ. ಆವಾಗ ಆತ್ಮೀಯ ಜೀವನದಲ್ಲಿ ಬೆಳೆಯೋಕ್ಕೆ ಸಾಧ್ಯ, ದೇವರ ಸ್ವರವನ್ನು ಕೇಳೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಫೋನ್ ಇಟ್ಕೊಂಡು ಬೈಬಲ್ ಓದೋಕ್ಕಾದ್ರೆ, ಪ್ರಾರ್ಥನೆ ಮಾಡೋಕ್ಕಾದ್ರೆ ಅದು ನಿಮ್ಮ ಕೈಯಲ್ಲಿ ಆಗುವಂಥ ಸಮಯನ ಡಿಸೈಡ್ ಮಾಡಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಅಟ್ಲೀಸ್ಟ್ 1 hour ಫೋನ್ ಮುಟ್ಟಲ್ಲದ ತೀರ್ಮಾನ ಮಾಡಿ. ಚಾಲೆಂಜ್ ತೊಗೊಳ್ತೀರಾ? ಅದು ಬೆಳಗ್ಗೆ ಎದ್ದಿದ ತಕ್ಷಣ ಅಟ್ಲೀಸ್ಟ್ 1 hour, ಆ 1 hour ದೇವ್ರಿಗೆ ಕೊಡಿ, ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ, ಮುಟ್ಟಬೇಡಿ. ಆಮೇಲೆ ಬೇಕಂದರೆ ನಿಮ್ಮ ಫೋನ್ನ ನೋಡಿ. ಸೆಕೆಂಡ್, ವಾಟ್ ಯು ವಾಚ್. ಏನು ನೀವು ನೋಡ್ತಾ ಇದ್ದೀರೋ ಅದನ್ನು ಗಮನಿಸಿ. ಅದರ ಮುಖಾಂತರ ನಿಮಗೇನಾದರೂ ಟೆಂಪ್ಟೇಷನ್ಸ್ ಉಂಟಾಗ್ತಾ ಇದೆಯಾ, ನಿರಾಶೆ ಉಂಟಾಗ್ತಾ ಇದೆಯಾ, ಬೇರೆಯೊಟ್ಟಿಗೆ ಹೋಲಿಸ್ಕೊಳ್ಬೇಕೆಂಬ ಭಾವನೆ ಉಂಟಾಗ್ತಾ ಇದೆಯಾ, ಬರೀ ನೆಗೆಟಿವಿಟಿ ಉಂಟಾಗ್ತಾ ಇದೆಯಾ, ಯಾವುದನ್ನು ಫಾಲೋ ಮಾಡ್ತಾ ಇದ್ದೀರಾ ಎಂಬುದಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಯಾವುದು ನಿಮ್ಮ ನಂಬಿಕೆಯನ್ನು ಕಟ್ಟುತ್ತೋ, ಯಾವುದು ನಿಮ್ಮ ಜೀವಿತನ ಸರಿದಾರಿಗೆ ನಡೆಸುತ್ತೋ, ಪ್ರಯೋಜನವಾಗಿದೆಯೋ ಅಂಥವನ್ನು ಮಾತ್ರ ಫಾಲೋ ಆಗಿ ಹೊರತು ನಿಮ್ಮ ಪಾಪದ ಸ್ವಭಾವವನ್ನು ಬೆಳೆಸುವಂಥ ವಿಷಯಗಳಿಂದ ನೀವು ದೂರವಾಗಿರಬೇಕು. ಎಂಥ ವಿಷಯಗಳನ್ನ ಪೋಸ್ಟ್ ಮಾಡಬೇಕು. ಕೆಲವರು ಹೇಳಿ ಜನರು ಏನು ಪೋಸ್ಟ್ ಮಾಡಲ್ಲ, ಬಟ್ ಪೋಸ್ಟ್ ಆಗಿ ಮಾಡೋದಂತ ನೋಡ್ತಾ ಇರ್ತೇವೆ. ಬಟ್ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಪೋಸ್ಟ್ ಮಾಡ್ತಿರೋ ವಿಷಯ ದೇವರಿಗೆ ಮಹಿಮೆ ತರುತ್ತಾ, ಅದು ಬೇರೆಯವರಿಗೆ ಅದು ಪ್ರಯೋಜನಕರವಾಗಿರುತ್ತಾ? ಒಂದು ವೇಳೆ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಜೀಸಸ್ ಇದ್ದರೆ, ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಜೀಸಸ್ ಇದ್ದರೆ, ನಾ ಹಾಕುವಂಥ ಪೋಸ್ಟ್ ನೋಡಿ ಲೈಕ್ ಮಾಡ್ತಾರ ಅವರು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಸೊ ಇವತ್ತಿನ ದಿನದಲ್ಲಿ ನಾನು ಏನು ನಿಮಗೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂದರೆ, ನಮ್ಮ ಆತ್ಮಗಳ ವಿರುದ್ಧವಾಗಿ ಯುದ್ಧ ನಡೀತಾ ಇದೆ, ನಮ್ಮ ಮನಸ್ಸುಗಳ ವಿರುದ್ಧವಾಗಿ ಯುದ್ಧ ನಡೀತಾ ಇದೆ, ನಮ್ಮ ಭವಿಷ್ಯತ್ತಿನ ವಿರುದ್ಧವಾಗಿ ಯುದ್ಧ ನಡೀತಾ ಇದೆ, ನಮ್ಮ ಕುಟುಂಬದ ಜೀವನದ ವಿರುದ್ಧವಾಗಿ ಯುದ್ಧ ನಡೀತಾ ಇದೆ. ಈ ಯುದ್ಧ ಅನ್ನೋದು ಹೊರಗಿಲ್ಲ, ಇದು ನಮ್ಮ ಕೈಯಲ್ಲಿದೆ. ಇದರ ಮೇಲೆ ನೀವು ನಿಯಂತ್ರಣವನ್ನು ತೆಗೆದುಕೊಂಡಿಲ್ಲ ಅಂದರೆ ನಿಮ್ಮ ಆತ್ಮೀಯ ಜೀವಿತ ನಾಶ ಆಗುತ್ತೆ, ಕೌಟುಂಬಿಕ ಜೀವಿತ ನಾಶ ಆಗುತ್ತೆ, ನಿಮ್ಮ ವಿದ್ಯಾಭ್ಯಾಸ ಜೀವಿತ ನಾಶ ಆಗುತ್ತೆ, ನಿಮ್ಮ ವ್ಯಾಪಾರದ ಜೀವನ ನಾಶ ಆಗುತ್ತೆ. ನಿಮ್ಮ ಭವಿಷ್ಯತ್ತನ್ನು ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರ.
ಆದ್ದರಿಂದ ಈ ವಾಕ್ಯವನ್ನು ಕೇಳುವಾಗ ಬೇರೆ ತೀರ್ಮಾನ ತೆಗೆದುಕೊಳ್ಬೇಕು. ಎಷ್ಟು ಸಮಯ ನಾನು ಈ ಒಂದು ಸೋಷಿಯಲ್ ಮಾಧ್ಯಮದಲ್ಲಿ ಸಮಯವನ್ನು ಕಳಿಬೇಕು, ಯಾವುದನ್ನ ನಾನು ನೋಡಬೇಕು, ನನ್ನ ಪ್ರಾಮುಖ್ಯತೆ ದೇವರಿಗೆ, ಕುಟುಂಬಕ್ಕೆ ನಾನು ಕೊಡ್ತೀನಿ ಎಂಬ ತೀರ್ಮಾನ ತೆಗೆದುಕೊಂಡಾಗ ಮಾತ್ರ ನೀವು ದೇವರ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸೋಕ್ಕೆ ಸಾಧ್ಯ. ನೀವು ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ದೇವ್ರ ವಾಕ್ಯ ಓದಿ, ಬೈಬಲ್ ಓದಿ, ಇದ್ರ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲ ಅಂದರೆ, ಎಷ್ಟು ಜನ ಕೊಳಾಯಲ್ಲಿ ಒಳ್ಳೆ ನೀರು ಕೆಟ್ಟ ನೀರು ಎರಡು ಜೊತೆಗೆ ಬರ್ತಾರೆ, ಎಷ್ಟು ಜನ ಕುಡಿತೀರ? ಅದನ್ನು ಕುಡಿಯೋಕ್ಕಾಗತ್ತಾ? ಆ ರೀತಿ ಹಂಗೇನು, ಒಂದು ಕಡೆ ದೇವ್ರ ವಾಕ್ಯ ಓದ್ತೀವಿ, ದೇವ್ರ ವಾಕ್ಯ ಕೇಳ್ತೀವಿ, ಇನ್ನೊಂದು ಕಡೆ ಎಲ್ಲ ಕೆಸರನ್ನ ನೋಡ್ತಾ ಇದ್ರೆ ನಮ್ಮಿಂದ ಹೊರಗೆ ಬರ್ತಾ ಇರತಕ್ಕಂಥ ನೀರು ಎಂಥ ನೀರು? ಕೆಸರಾದ ನೀರು. ನಮ್ಮ ಕುಟುಂಬದವರಿಗೆ, ಬೇರೆಯವರಿಗೆ ಎಂಥ ನೀರು ಕೊಡ್ತಾ ಇದ್ದೇವೆ ನಾವು? ಕೆಸರಿನ ನೀರು ಕೊಡ್ತಾ ಇರ್ತೇವೆ. ಆಗ ಕುಟುಂಬ ಎಲ್ಲ ಕೆಸರಾಗೇ ಇರುತ್ತೆ. ಆದರೆ ನಮ್ಮ ಈ ಒಂದು ಸೋಷಿಯಲ್ ಮಾಧ್ಯಮಗಳ ಬಗ್ಗೆ ಯಾವ ರೀತಿಯನ್ನು ಉಪಯೋಗಿಸ್ಕೊಳ್ತಾ ಅನ್ನೋದ್ರ ಬಗ್ಗೆ ನಾವು ಜಾಗರೂಕತೆ ನೀಡಬೇಕು. ಆ್ಯಕ್ಚುಲಿ ನಾನು ಅನ್ಕೊಳ್ತಿದ್ದೆ ಯೂತ್ ಅವ್ರಿಗೆ ಮಾತ್ರ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ನನಗನ್ನಿಸ್ತು ಇದು ಯೂತ್ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಅ ಕಾಮನ್ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್. ಯೂತ್ ಕ್ಯಾನ್ ಬಿ ಹ್ಯಾಪಿ. ಈ ಪ್ರಾಬ್ಲಮ್ ಅನ್ನೋದು ಎಲ್ಲರಿಗೂ ಕೂಡ, ಇನ್ಫ್ಯಾಕ್ಟ್ ಮದುವೆ ಆಗಿರೋರಿಗೂ, ವಯಸ್ಸಾದವರು ಎಲ್ಲರಿಗೂ ಕೂಡ ಈ ಪ್ರಾಬ್ಲಮ್ನೇ. ತಾತ ಅಜ್ಜಿಂದ್ರು ಕೂಡ ನೋಡಿ ಆಚೆ ಕೂತ್ಕೊಂಡು ಮಾಡ್ತಾ ಇರ್ತಾರೆ ಫೋನ್ ಇಟ್ಕೊಂಡು. That's why I thought I should tell this to the entire church. I believe it's a very important word. ಇದನ್ನ ಒಂದು ಕಾಷನ್ ಆಗಿ ತೆಗೆದುಕೊಳ್ಳಿ, ವಾರ್ನಿಂಗ್ ಆಗಿ ತೆಗೆದುಕೊಳ್ಳಿ. ಇದಕ್ಕೆ ಬೇಕಾಗಿರೋ ಸರಿಯಾದ ಶಿಸ್ತನ್ನು ಪಾಲಿಸಿ, ಆಗ ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸೋದಕ್ಕೆ ಸಾಧ್ಯ.